ಯೆಹೋವನೇ ಕಿವಿಗೊಡು, ನನಗೆ ಸದುತ್ತರವನ್ನು ದಯಪಾಲಿಸು. ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ನಾನು ನಿನ್ನ ಭಕ್ತನು, ನನ್ನ ಪ್ರಾಣವನ್ನು ಉಳಿಸು. ನೀನೇ ನನ್ನ ದೇವರು, ನಿನ್ನಲ್ಲಿ ಭರವಸೆ ಬಿಟ್ಟಿರುವ ನಿನ್ನ ಸೇವಕನನ್ನು ರಕ್ಷಿಸು. ಕರ್ತನೇ, ಕರುಣಿಸು, ದಿನವೆಲ್ಲ ನಿನಗೆ ಮೊರೆಯಿಡುತ್ತೇನೆ. ಕರ್ತನೇ, ನಿನ್ನ ಸೇವಕನ ಹೃದಯವನ್ನು ಆನಂದಗೊಳಿಸು. ನಿನ್ನನ್ನೇ ನಿರೀಕ್ಷಿಸುತ್ತೇವೆನಲ್ಲ. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆಯಿಡುವವರಲ್ಲಿ ಕೃಪಾಪೂರ್ಣನೂ ಆಗಿದೆಯಲ್ಲ. ಯೆಹೋವನೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು, ನಿನ್ನ ವಿಜ್ಞಾಪನೆಗಳ ಶಬ್ದವನ್ನು ಲಾಲಿಸು. ನೀನು ಸದುತ್ತರವನ್ನು ದಯಪಾಲಿಸುವೆಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವೆನು. ಕರ್ತನೇ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ. ನಿನ್ನ ಕೃತ್ಯಗಳಿಗೆ ಸರಿಯಾದ ಇನ್ನೊಂದಿಲ್ಲ. ಕರ್ತನೇ, ನಿನ್ನಿಂದುಂಟಾದ ಎಲ್ಲ ಜನಾಂಗಗಳು ಬಂದು ನಿನಗೆ ಅಡ್ಡ ಬಿದ್ದು ನಿನ್ನ ನಾಮವನ್ನು ಘನಪಡಿಸುವು. ಮಹೋನ್ನತನು, ಮಹತ್ ಕಾರ್ಯಗಳನ್ನು ನಡೆಸುವವನು ನೀನು. ದೇವರು ನೀನೊಬ್ಬನೇ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ಕರ್ತನೇ, ನನ್ನ ದೇವರೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ಎಂದಿಗೂ ನಿನ್ನ ನಾಮವನ್ನು ಘನಪಡಿಸುವೆನು. ಆಮೇನ್. ಹಾಲೆಲೂಯಾ. ನಿಮಗೆ ವಂದನೆ. ಹಾಲೆಲೂಯಾ. ಓ ಯೇಸುವೆ, ನಿಮಗೆ ಆರಾಧನೆ. ಓ ಯೇಸುವೆ, ನಿಮಗೆ ವಂದನೆ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ, ನಿಮಗೆ ಆರಾಧನೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ, ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ, ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಹಾಲೆಲೂಯಾ, ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ, ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ, ಕರ್ತನೇ ನನ್ನ
ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ 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 ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. 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 ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ವಂದನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ.
ಯೇಸುವೆ ನಿಮಗೆ ವಂದನೆ. ಯೇಸುವೆ ನಿಮಗೆ ಆರಾಧನೆ. ಹಲ್ಲೆಲೂಯಾ ಯೇಸುವೆ. ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ. ಮನುಷ್ಯರು ಕಾಣಲು ಮನುಷ್ಯ ರೂಪ ತಾಳಿದಿ. ಪ್ರೇಮವೇ ಹೃದಯದಿ ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದೀನ ರಕ್ತ ಚೆಲ್ಲಿದಿ. ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ ರಕ್ಷಣಾ ನಂದವಾ ಹಾಡಿ ಸುಗಮ ಮಾಡಿದೆ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದಿವ್ಯ ರಕ್ತ ಚೆಲ್ಲಿದೆ. ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದೆ. ರಕ್ಷಣಾ ನಂದವಾ ರಕ್ಷಣಾ ನಂದವಾ ಹಾಡಿ ಸುಗಮ ಮಾಡಿದೆ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನೆನೆವುದೆಂದು ಎನ್ಮನ. ಓ ಯೇಸುವೆ ನಿಮಗೆ ಆರಾಧನೆ. ಓ ಯೇಸು
ಯೇಸುವೆ ನಿಮಗೆ ವಂದನೆ. ಯೇಸುವೆ ನಿಮಗೆ ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ ನಿನ್ನನ್ನು ನಾ ಕಂಡೆನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ 2 ತಿಮೋಥೆಯನಿಗೆ ಅಧ್ಯಾಯ 2 ವಾಕ್ಯ 20. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಆಮೆನ್. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಮನುಷ್ಯನನ್ನು ಯಾವಾಗಲೂ ಒಂದು ಪಾತ್ರೆಗೆ ಹೋಲಿಸಿದ್ದಾರೆ. ಹಾಗೂ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ಬೇರೆ ಬೇರೆ ರೀತಿಯ ಪಾತ್ರೆಗಳನ್ನು ನಾವು ನೋಡುತ್ತೇವೆ. ಹಳೆಯ ಯೆಹೂದ್ಯರ ಸಂಸ್ಕೃತಿಯನ್ನು ನಾವು ನೋಡುವುದಾದರೆ ಅವರ ಮನೆಗಳಲ್ಲಿ ಅನೇಕ ರೀತಿಯ ಪಾತ್ರೆಗಳನ್ನು ಇಟ್ಟಿರುತ್ತಾರೆ, ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ. ಹೆಂಗಸರು ಬಾವಿಯ ಬಳಿಗೆ ಕುಡಿಯುವ ನೀರು ತರಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಕೆಲವು ಪಾತ್ರೆಗಳನ್ನು ಕುಡಿಯುವ ನೀರಿಗೋಸ್ಕರ ಮಾತ್ರ ಉಪಯೋಗಿಸಲು ಇಟ್ಟಿರುತ್ತಾರೆ. ಕೆಲವು ನೀರಿನ ಪಾತ್ರೆಗಳನ್ನು ಮನೆಯನ್ನು ಪ್ರವೇಶಿಸುವ ಮಾರ್ಗದಲ್ಲಿ ಇಟ್ಟಿರುತ್ತಾರೆ. ಮನೆಗೆ ಬರುವ ಅತಿಥಿಗಳು ಅಲ್ಲಿ ಕೈಕಾಲನ್ನು ತೊಳೆದು ಒಳಗೆ ಬರಲು. ಕೆಲವೊಂದು ಪಾತ್ರೆಗಳನ್ನು ಮನೆಯ ಯಜಮಾನನಿಗೋಸ್ಕರ ಮಾತ್ರ ಉಪಯೋಗಿಸಲು ಇಟ್ಟಿರುತ್ತಾರೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ,
ದೊಡ್ಡ ಮನೆಯಲ್ಲಿ ಉಪಯೋಗಿಸುವ ಪಾತ್ರೆಗಳ ಬಗ್ಗೆ. ಹೌದು, ಮನೆಯ ಯಜಮಾನನಿಗೆ ಅವನ ವೈಯಕ್ತಿಕ ಕೆಲಸ ಕಾರ್ಯಗಳಿಗೋಸ್ಕರ ಕೆಲವೊಂದು ಪಾತ್ರೆಗಳನ್ನು ಮೀಸಲಾಗಿಡುತ್ತಾರೆ. ಕೆಲವೊಂದು ಪಾತ್ರೆಗಳನ್ನು ಅಲಂಕಾರಗೋಸ್ಕರ ಹೂದಾನಿಗಳನ್ನಾಗಿ ಉಪಯೋಗಿಸುತ್ತಾರೆ. ಇಲ್ಲಿ ಹೇಳುವ ಪಾತ್ರೆಗಳು ಬೆಳ್ಳಿಯ ಪಾತ್ರೆಗಳು, ಬಂಗಾರದ ಪಾತ್ರೆಗಳು, ಮರದ ಪಾತ್ರೆಗಳು ಮತ್ತು ಮಣ್ಣಿನ ಪಾತ್ರೆಗಳು. ಆಮೆನ್. ಹೌದು, ಒಂದು ದೊಡ್ಡ ಮನೆಯಲ್ಲಿ 4 ರೀತಿಯ ಪಾತ್ರೆಗಳನ್ನು ನಾವು ನೋಡುತ್ತೇವೆ ಅಥವಾ ನಮಗೆ ಕಾಣಲು ಸಿಗುತ್ತವೆ. ಆದುದರಿಂದ ದೇವರ ಮನೆಗಿಂತ ದೊಡ್ಡದಾದ ಮನೆಯು ಬೇರೊಂದಿಲ್ಲ. ಆಮೆನ್. ಹಾಲೆಲೂಯ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ದೇವರ ಮನೆಯಲ್ಲಿ ನಾವು 4 ರೀತಿಯ ಪಾತ್ರೆಗಳನ್ನು ನೋಡುತ್ತೇವೆ. ಅಥವಾ ದೇವರ ಮನೆಗೆ ಬರುವ ಜನರಲ್ಲಿ 4 ವರ್ಗದ ಜನರು ಅಥವಾ 4 ವರ್ಗದ ಪಾತ್ರೆಗಳಿಗೆ ಸೇರಿರುತ್ತಾರೆ. ಹೌದು, ಬಂಗಾರದ ಪಾತ್ರೆಗಳು, ಬೆಳ್ಳಿಯ ಪಾತ್ರೆಗಳು, ಮರದ ಪಾತ್ರೆಗಳು ಮತ್ತು ಮಣ್ಣಿನ ಪಾತ್ರೆಗಳು. ಆಮೆನ್. ನಾವು ದೇವರ ವಾಕ್ಯವನ್ನು ಮುಂದುವರಿಸಿ ಓದುವಾಗ ನೋಡುತ್ತೇವೆ. ವಾಕ್ಯ 20 ಮತ್ತು 21 ಓದುವ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೊಡ್ಡ ಮನೆಯಲ್ಲಿ ಇರುವ ಪಾತ್ರೆಗಳು ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಉಪಯೋಗಿಸುತ್ತಾರೆ. ನಾವು ಈಗಿನ ಕಾಲದಲ್ಲಿ ಹೇಗೆ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಉಪಯೋಗಿಸುತ್ತೇವೆ, ಅದೇ ರೀತಿ ಹಿಂದಿನ ಕಾಲದಲ್ಲಿ ಮಣ್ಣಿನ ಮಡಕೆಗಳನ್ನು ಇಂತಹ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸುತ್ತಿದ್ದರು. ಹೌದು, ಕೆಲವೊಂದು ಗೊಬ್ಬರವನ್ನು ಹಾಕಿಡಲು, ಕೆಲವೊಂದನ್ನು ಕುಡಿಯುವ ನೀರನ್ನು ಶೇಖರಿಸಿ ಇಡಲು, ಅಡುಗೆ ಮನೆಯ ಉಪಯೋಗಕ್ಕೆ ಉಪಯೋಗಿಸಲು, ಹೌದು, ಅದಕ್ಕಾಗಿ ಮೀಸಲಿಡುತ್ತಿದ್ದರು. ಕೆಲವೊಂದು ಪಾತ್ರೆಗಳನ್ನು ಉತ್ತಮವಾದ ಕೆಲಸಗೋಸ್ಕರವೂ ಇನ್ನು ಕೆಲವನ್ನು ಹೀನ ಕೆಲಸಗೋಸ್ಕರವೂ ಮೀಸಲಿಡುತ್ತಿದ್ದರು. ಆಮೆನ್. ರೋಮಪುರದವರಿಗೆ ಅಧ್ಯಾಯ 9 ವಾಕ್ಯ 21. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆಮೆನ್. ಹೌದು, ದೇವರ ವಾಕ್ಯ ಹೇಳುತ್ತದೆ, ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಹೌದು, ನಾವು ಏನಾಗಿದ್ದೇವೆ ಎಂಬುದು ಇಲ್ಲಿ ಮುಖ್ಯ ಅಲ್ಲ, ಆದರೆ ದೇವರ ಉದ್ದೇಶವು ನಮ್ಮಲ್ಲಿ ಏನೆಂಬುದು ಮುಖ್ಯವಾದದ್ದು. ಆಮೆನ್. ಸರಿಯಲ್ಲವೇ? ಹೌದು, ಪ್ರತಿಯೊಂದು ಪಾತ್ರೆಗಳನ್ನು ಒಬ್ಬ ಕುಂಬಾರನೇ ಮಾಡಿದ್ದಾನೆ, ಆದರೆ ಪ್ರತಿಯೊಂದು ಪಾತ್ರೆಯ ಉದ್ದೇಶವು ಬೇರೆ ಬೇರೆ ಆಗಿದೆ. ಹೌದು, ಆ ಪಾತ್ರೆಗಳನ್ನು ಯಾವ ಉದ್ದೇಶಕ್ಕಾಗಿ ಮೀಸಲಿಟ್ಟಿದ್ದಾರೆ ಅದರ ಪ್ರಕಾರ ಅವುಗಳು ಉತ್ತಮ ಕಾರ್ಯಕ್ಕೂ ಇನ್ನು ಕೆಲವು ಹೀನ ಕಾರ್ಯಕ್ಕೂ ಎಂದು ಕರೆಯುತ್ತಾರೆ. ಅದನ್ನು ಯಾರು ಮಾಡಿದ್ದಾರೆ? ದೇವರ ವಾಕ್ಯ ಹೇಳುತ್ತದೆ, ಕುಂಬಾರನು, ಅದರ ಸೃಷ್ಟಿಕರ್ತನು. ಹೌದು, ಒಂದೇ ಮುದ್ದೆಯಿಂದ ಕೆಲವೊಂದು ಪಾತ್ರೆಗಳನ್ನು ಉತ್ತಮ ಕಾರ್ಯಕ್ಕೂ ಇನ್ನು ಕೆಲವೊಂದು ಪಾತ್ರೆಗಳನ್ನು ಹೀನ ಕಾರ್ಯಕ್ಕೂ ಎಂದು
ಕುಂಬಾರನು ತಯಾರಿಸಿದ್ದಾನೆ. ಆಮೆನ್. ರೋಮಪುರದವರಿಗೆ ಅಧ್ಯಾಯ 9 ವಾಕ್ಯ 20ರಿಂದ 23. ಎಲೋ ಮನುಷ್ಯನೇ, ಹಾಗೆನ್ನಬೇಡ. ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆಂದು ಕೇಳುವುದುಂಟೆ? ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯನ್ನ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸಹಿಸಿಕೊಂಡಿದ್ದಾನೆ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಆಮೆನ್. ಹಾಲೆಲೂಯ. 2 ಅರಸುಗಳು ಅಧ್ಯಾಯ 4 ವಾಕ್ಯ 1ರಿಂದ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಇಟ್ಟಳು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು, ಆಕೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಆನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆಯನ್ನು ಹೊಯ್ದಳು. ಆಮೆನ್. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸಾಲ ಕೊಟ್ಟವನು ಹೇಗೆ ಆ ವಿಧವೆಯ 2 ಮಕ್ಕಳನ್ನು ದಾಸರನ್ನಾಗಿ ಮಾಡಲು ತೆಗೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು. ಹೌದು, ಈಗಲೂ ಸಹ ಸಾಲ ಕೊಟ್ಟವರು ಜನರನ್ನು ತಮ್ಮ ದಾಸರನ್ನಾಗಿ ಮಾಡಲು ಕಾದುಕೊಂಡಿದ್ದಾರೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆ ವಿಧವೆಯು ಪ್ರವಾದಿಯಾದ ಎಲೀಷನ ಹತ್ತಿರ ಬಂದು ಅವನಲ್ಲಿ ಮೊರೆ ಇಟ್ಟಾಗ ಎಲೀಷನು ಆಕೆಯ ಬಳಿ ಕೇಳುತ್ತಾನೆ, ನಿನ್ನ ಮನೆಯಲ್ಲಿ ಏನಿರುತ್ತದೆ? ಆಕೆ ಹೇಳುತ್ತಾಳೆ, ನನ್ನ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ. ಹೌದು, ಈ ದೇವರ ವಾಕ್ಯವು ನಿಮಗೆಲ್ಲ ಸರಿಯಾಗಿ ತಿಳಿದಿದೆ. ನಾನು ಅದರ ಬಗ್ಗೆ ನಿಮ್ಮಲ್ಲಿ ಮಾತಾಡುವುದಿಲ್ಲ. ನಾನು ಇಲ್ಲಿ ನಿಮಗೆ ತಿಳಿಯಪಡಿಸುವುದೇನೆಂದರೆ, ಪ್ರವಾದಿಯಾದ ಎಲೀಷನು ಆಕೆಗೆ ಏನೆಂದು ಸೂಚನೆಯನ್ನು ಕೊಟ್ಟನೆಂದು. ಆಕೆಗೆ ಹೇಳುತ್ತಾನೆ, ಹೋಗಿ ಒಟ್ಟುಗೂಡಿಸು. ಏನನ್ನು? ನಿನಗೆ ಸಿಗುವಷ್ಟು ಬರಿದಾದ ಪಾತ್ರೆಗಳನ್ನು ನೆರೆಯವರಿಂದ ಕೇಳಿಕೊಂಡು ಒಟ್ಟುಗೂಡಿಸು. ಮತ್ತು 2ನೇಯದಾಗಿ ಪ್ರವಾದಿಯಾದ ಎಲೀಷನು ಆಕೆಗೆ ಏನೆಂದು ಸೂಚಿಸುತ್ತಾನೆ? ವಾಕ್ಯ 5 ಮತ್ತು 6 ಓದುವ. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯ ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಇಕ್ಕುವುದು ನಿಂತು ಹೋಯಿತು. ಆಮೆನ್. ಇಲ್ಲಿ ಎಣ್ಣೆಯ ಹರಿವು ನಿಲ್ಲಲು ಎಣ್ಣೆಯ ಕೊರತೆಯು ಕಾರಣವೇ? ಆದರೆ ಹರಿಯುವ ಎಣ್ಣೆಯು ಅಲ್ಲಿ
ಯಾವಾಗಲೂ ಸಿದ್ಧವಿದೆ, ಒಂದು ಪಾತ್ರೆಗಾಗಿ ಕಾಯುತ್ತಾ ಇದೆ. ದಯಮಾಡಿ ಹೇಳಿ, ಎಣ್ಣೆಯು ಯಾವಾಗಲೂ ಒಂದು ಬರಿದಾದ ಪಾತ್ರೆಗಾಗಿ ಕಾಯುತ್ತಾ ಇರುತ್ತದೆ. ಆಮೆನ್. ಇಲ್ಲಿ ಎಣ್ಣೆಯು ಪವಿತ್ರ ಆತ್ಮನನ್ನು ಪ್ರತಿನಿಧಿಸುತ್ತದೆ. ಹೌದು, ಎಣ್ಣೆಯು ದೇವರ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಎಣ್ಣೆಯು ಯಾವಾಗಲೂ ಕಾದುಕೊಂಡಿರುತ್ತದೆ. ಆಮೆನ್. ಎಣ್ಣೆಯು ಯಾವಾಗಲೂ ಯಾಕಾಗಿ ಕಾಯುತ್ತಾ ಇರುತ್ತದೆ? ಒಂದು ಬರಿದಾದ ಪಾತ್ರೆಗಾಗಿ. ಆಮೆನ್. ಯಾವಾಗಲೂ ಲಭ್ಯವಿರುವ ಪಾತ್ರೆಗಾಗಿ. ಹಾಲೆಲೂಯ. ಎಣ್ಣೆಯು ಯಾವಾಗ ನಿಂತು ಹೋಯಿತು? ಅಲ್ಲಿ ಬರಿದಾದ ಪಾತ್ರೆಯು ಸಿಗದೆ ಇರುವಾಗ. ಸರಿಯಲ್ಲವೇ? ಆಮೆನ್. ಹೌದು, ಆ ವಿಧವೆ ಮತ್ತು ಆಕೆಯ ಮಕ್ಕಳು, ಅವರಿಗೆ ಸಾಧ್ಯವಾದಷ್ಟು ಪಾತ್ರೆಗಳನ್ನು ಅವರು ಒಟ್ಟುಗೂಡಿಸಿದ್ದರು, ಮನೆಯೊಳಗೆ ತಂದಿದ್ದರು ಅಥವಾ ಮನೆಯೊಳಗೆ ಸೇರಿಸಿದ್ದರು. ಹೌದು, ಎಲ್ಲಾ ಪಾತ್ರೆಗಳು ಮನೆಯೊಳಗೆ ಬಂದ ಕಾರಣ ಅಥವಾ ಪ್ರವಾದಿ ಸೂಚಿಸಿದಂತೆ ಅವರು ಮಾಡಿದ ಕಾರಣ ಎಣ್ಣೆಯು ಅಲ್ಲಿ ಹರಿಯಲಿಲ್ಲ. ಆಕೆಯು ಬೇರೊಂದು ಅಗತ್ಯದ ಕೆಲಸವನ್ನು ಮಾಡಬೇಕಿತ್ತು. ಅದು ಆಕೆಯು ಮನೆಯ ಬಾಗಿಲುಗಳನ್ನು ಮುಚ್ಚಬೇಕಿತ್ತು. ಆಮೆನ್. ಸರಿಯಲ್ಲವೇ? ಹೌದು, ಆಕೆಯು ಬಾಗಿಲುಗಳನ್ನು ಮುಚ್ಚಬೇಕಿತ್ತು. ಹೌದು, ಅನೇಕ ಸಲ ಪವಿತ್ರಾತ್ಮನ ಅಭಿಷೇಕವು ಇಳಿಯುವುದು ನಿಮ್ಮ ಹಿಂದೆ ಬಾಗಿಲುಗಳನ್ನು ಮುಚ್ಚಿದ ನಂತರ ಮಾತ್ರ. ಹೌದು, ಮುಚ್ಚಿದ ಬಾಗಿಲಿನ ಒಳಗೆ ಮಾತ್ರ ಪವಿತ್ರಾತ್ಮನ ಅಭಿಷೇಕ ತೈಲವು ಪಾತ್ರೆಗಳ ಮೇಲೆ ಇಳಿಯುವುದು. ಹೌದು, ಪ್ರಪಂಚಕ್ಕೆ ನೀವು ಬಾಗಿಲುಗಳನ್ನು ತೆರೆದಿಟ್ಟು ಅಥವಾ ಜನರಿಗೆ ನೀವು ಬಾಗಿಲುಗಳನ್ನು ತೆರೆದಿಟ್ಟರೆ ನಿಮ್ಮ ಮೇಲೆ ಪವಿತ್ರಾತ್ಮನ ಅಭಿಷೇಕವು ಉಂಟಾಗುವುದಿಲ್ಲ. ಆಮೆನ್. ಆಕೆಯ ನೆರೆಹೊರೆಯರಿಂದ ಪಾತ್ರೆಗಳನ್ನು ತಂದು ಒಟ್ಟುಗೂಡಿಸಿದ್ದಳು. ಆದರೆ ಆಕೆಯು ಬಾಗಿಲನ್ನು ತೆರೆದಿಟ್ಟು ಎಣ್ಣೆಯು ಇಳಿಯುವಂತೆ ಮಾಡಲು ಸಾಧ್ಯವಿಲ್ಲ. ಹೌದು, ಆ ಎಣ್ಣೆಯು ಬರುವ ಮೊದಲು ಆಕೆಯು ಕೆಲವೊಂದು ಬಾಗಿಲುಗಳನ್ನು ಮುಚ್ಚಬೇಕಿತ್ತು. ಹೌದು, ಪವಿತ್ರಾತ್ಮನ ಅಭಿಷೇಕವು ಇಳಿಯುವ ಮೊದಲು ಆಕೆಯು ತನ್ನನ್ನೇ ಪ್ರಪಂಚದಿಂದ ಬೇರ್ಪಡಿಸಬೇಕಾಗಿತ್ತು. ಹೌದು, ಪ್ರಪಂಚದಿಂದ ಬೇರ್ಪಡಬೇಕಿತ್ತು, ಜನರಿಂದ ಬೇರ್ಪಡಬೇಕಿತ್ತು ಮತ್ತು ಅನೇಕ ವಿಷಯಗಳಿಂದ ಆಕೆಯು ಬೇರ್ಪಡಬೇಕಾಗಿತ್ತು. ಆಮೆನ್. ಹೌದು, ಪವಿತ್ರಾತ್ಮನ ಅಭಿಷೇಕ ತೈಲವು ಇಳಿಯುವ ಮೊದಲು ನೀವು ಬಾಗಿಲುಗಳನ್ನು ಮುಚ್ಚಬೇಕು. ಸರಿಯಲ್ಲವೇ? ಆಮೆನ್. ಹೌದು, ನೀವು ಯಾವುದೇ ಪುನರುಜ್ಜೀವನವನ್ನು ನೋಡಿರಿ, ಅಲ್ಲಿ ಬರಿದಾದ ಅಥವಾ ಲಭ್ಯವಿರುವ ಪಾತ್ರೆಗಳ ಕೊರತೆಯು ಉಂಟಾದ ಮೇಲೆ ಅದು ನಿಲ್ಲುತ್ತದೆ. ಹೌದು, ಸರಿಯಲ್ಲವೇ? ಕೆಲವೊಮ್ಮೆ ಜನರು ಬಿಸಿಯಾದ ನೀರಿಗೋಸ್ಕರ ಉಪಯೋಗಿಸಿದ ಫ್ಲಾಸ್ಕಿನ ಪರಿಮಳ ಅಥವಾ ಅದರೊಳಗಿದ್ದ ರಬ್ಬರಿನ ವಾಸನೆ ಆ ನೀರಿಗೆ ರವಾನೆ ಆಗುತ್ತದೆ. ಹೌದು, ಆ ಫ್ಲಾಸ್ಕ್ ಅದರ ಉದ್ದೇಶವನ್ನು ಸಂಪೂರ್ಣಗೊಳಿಸುತ್ತದೆ, ಆದರೆ ಅದರೊಳಗಿರುವ ಪರಿಮಳವು ಆ ನೀರಿನೊಳಗೆ ರವಾನೆ ಆಗುತ್ತದೆ. ನಾನು ಚಿಕ್ಕವನಿರುವಾಗ ಬೋರ್ಡಿಂಗ್ ಶಾಲೆಯಲ್ಲಿ ಓದುತ್ತಿರುವಾಗ ಆಟ ಆಡಿದ ಮೇಲೆ ನಾವು ಕುಡಿಯುವ ನೀರಿಗೋಸ್ಕರ ಕಾಯುತ್ತಾ ಇದ್ದೆವು. ಆಗಿನ ಕಾಲದಲ್ಲಿ
ನಾವು ನಳ್ಳಿಯ ನೀರನ್ನೇ ಕುಡಿಯುತ್ತಿದ್ದೆವು. ಅದು ಬಾವಿ ಒಳಗಿಂದ ನಳ್ಳಿಯ ಮುಖಾಂತರ ನಮಗೆ ಕುಡಿಯಲು ಸಿಗುತ್ತಿತ್ತು. ಕೆಲವೊಮ್ಮೆ ಮಕ್ಕಳು ನಳ್ಳಿಯ ಹತ್ತಿರ ತುಂಬಾ ಜನರಿದ್ದಾರೆ, ನೀರಿನ ಪೈಪನ್ನು ತೆಗೆದುಕೊಂಡು ಅದರಿಂದಲೇ ಕುಡಿಯುತ್ತಿದ್ದರು. ಆದರೆ ಆವಾಗ ಅಲ್ಲಿ ಬರುವ ನೀರಿನ ವಾಸನೆಯು ಪೈಪಿನ ರಬ್ಬರ್ ವಾಸನೆ ಆಗಿತ್ತು. ಯಾವಾಗ ನೀರು ಆ ಪೈಪಿನೊಳಗೆ ಅಥವಾ ಪಾತ್ರೆಯೊಳಗೆ ಇರುವಾಗ ಆ ಪಾತ್ರೆಯೊಳಗಿರುವ ಪರಿಮಳವು ಆ ನೀರಿಗೆ ರವಾನೆ ಆಗುತ್ತಿತ್ತು. ಹೌದು, ಈ ಪ್ರಪಂಚವು ಜೀವಕರವಾದ ನೀರಿಗಾಗಿ ಬಾಯಾರಿದೆ. ಆದರೆ ಪಾತ್ರೆಗಳು ಆ ನೀರನ್ನು ಕಲುಷಿತಗೊಳಿಸಿವೆ. ಆದುದರಿಂದ ಅನೇಕ ಸಲ ಆ ಬಾಯಾರಿದ ಮನುಷ್ಯನು ಆ ನೀರನ್ನು ಕುಡಿಯಲು ಅಸಾಧ್ಯವಾಗಿರುತ್ತದೆ. ಯಾಕೆಂದರೆ ಸಾಮಾನ್ಯ ಮನುಷ್ಯನ ಸ್ವಭಾವ ಮತ್ತು ಅವನ ಶಾರೀರಿಕ ಭಾವನೆಗಳು ಅದರ ಪರಿಮಳವನ್ನು ಆ ನೀರಿಗೆ ನೀಡಿದ್ದರಿಂದ. ಹೇಗೆ ಆ ಬಿಸಿ ನೀರನ್ನು ಹಿಡಿಯುವ ಫ್ಲಾಸ್ಕ್ ಅದರ ಪರಿಮಳವನ್ನು ನೀರಿಗೆ ವರ್ಗಾಯಿಸಿದ ಹಾಗೆ ಮತ್ತು ಆ ನೀರನ್ನು ಕುಡಿಯಲು ಅಸಾಧ್ಯವಾದ ಹಾಗೆ. ಆಮೆನ್, ಹಾಲೆಲೂಯ. ಅನೇಕ ಸಲ ದೇವರು ಆತನ ಜೀವಕರವಾದ ನೀರನ್ನು ಈ ಪಾತ್ರೆಗಳಲ್ಲಿ ತುಂಬಿಸಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ನಾವು ಜೀವಂತ ದೇವರ ಆಲಯಗಳಾಗಿದ್ದೇವೆ. ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆತನ ಮಹಿಮೆಯು, ಆತನ ಪ್ರಸನ್ನತೆಯು ಮತ್ತು ಆತನ ಜೀವಕರವಾದ ನೀರನ್ನು ನಮ್ಮಂತ ಪಾತ್ರೆಗಳಲ್ಲಿ ದೇವರು ಇಟ್ಟಿದ್ದಾರೆ. ಆಮೆನ್, ಹಾಲೆಲೂಯ. ಯಾಕೆಂದರೆ ಈ ಪ್ರಪಂಚವು ಆತನ ಪ್ರಸನ್ನತೆಗಾಗಿ ಬಾಯಾರಿದೆ. ಅದು ಆತನಿಗಾಗಿ ಬಾಯಾರಿದೆ. ಆತನ ಬೆಳಕಿಗಾಗಿ, ಆತನ ಜೀವಕ್ಕಾಗಿ ಮತ್ತು ಅದರಲ್ಲಿ ಭಾಗವಹಿಸಲು. ಹಾಲೆಲೂಯ. ಹೇಗೆ ಆ ಫ್ಲಾಸ್ಕಿನೊಳಗಿರುವ ರಬ್ಬರ್ ಅಥವಾ ನೀರಿನ ನಳ್ಳಿಯ ರಬ್ಬರ್ ಹೋಸ್ ಅದರ ಪರಿಮಳವನ್ನು ನೀರಿಗೆ ವರ್ಗಾಯಿಸಿದ ಹಾಗೆ ಅನೇಕ ಸಲ ನಮ್ಮ ಮನುಷ್ಯ ಸ್ವಭಾವವು ದೇವರು ನಮ್ಮೊಳಗಿಟ್ಟ ಜೀವಕರವಾದ ನೀರನ್ನು ಕಲುಷಿತಗೊಳಿಸಿದೆ. ಸರಿಯಲ್ಲವೇ? ಆಮೆನ್. ದೇವರ ಜೀವಕರವಾದ ನೀರನ್ನು ಹಿಡಿದಿಟ್ಟುಕೊಳ್ಳುವ ಪಾತ್ರೆಗಳನ್ನು ದೇವರು ಎದುರು ನೋಡುತ್ತಿದ್ದಾರೆ. ಹಾಲೆಲೂಯ. ಹೌದು, ಆ ಪಾತ್ರೆಗಳು ದೇವರ ಪರಿಶುದ್ಧವಾದ ಜೀವಕರವಾದ ನೀರಿಗೆ ಮನುಷ್ಯ ಸ್ವಭಾವದ ಪರಿಮಳವನ್ನು ನೀಡದೇ ಇರುವ ಪಾತ್ರೆಗಳನ್ನು. ಕೆಲವು ಜನರು ಗ್ಲಾಸಿನ ಪಾತ್ರೆಗಳನ್ನು ಮಾಡುತ್ತಾರೆ. ಯಾಕೆಂದರೆ ಅವರು ಆ ಪಾತ್ರೆಯೊಳಗೆ ಕೆಲವೊಂದು ಆಯುರ್ವೇದಿಕ್ ಎಲೆಗಳನ್ನು, ಮರದ ತುಂಡುಗಳನ್ನು ಅದರಲ್ಲಿ ಹಾಕಿಡುವಾಗ ಅವುಗಳಲ್ಲಿರುವ ಕೆಲವೊಂದು ಅಂಶಗಳು ಆ ನೀರನ್ನು ಸೇರುವುದಕ್ಕೋಸ್ಕರ. ಹೌದು, ಈ ಪ್ರಪಂಚದ ಜನರು ಆ ನೀರಿನೊಳಗೆ ಹಾಕಿದ ವಸ್ತುಗಳ ಅಂಶಗಳು ಆ ನೀರನ್ನು ಸೇರಲು ಬಯಸುತ್ತಾರೆ. ಆದರೆ ದೇವರು ಎದುರು ನೋಡುವ ಪಾತ್ರೆಗಳು ಆತನ ಜೀವಕರವಾದ ನೀರನ್ನು ಕಲುಷಿತಗೊಳಿಸದ ಪಾತ್ರೆಗಳು. ಆಮೆನ್. ಆತನ ಜೀವಕರವಾದ ನೀರು. ಹಾಲೆಲೂಯ. ಎಲ್ಲಿಯವರೆಗೆ ಆ ಪಾತ್ರೆಗಳು ಲಭ್ಯವಿವೆ, ಎಲ್ಲಿಯವರೆಗೆ ಆ ಪಾತ್ರೆಗಳು ಪ್ರಾಪಂಚಿಕ ಬಾಗಿಲುಗಳನ್ನು ಮುಚ್ಚಿವೆ, ಅಲ್ಲಿಯವರೆಗೆ ಅಭಿಷೇಕ ತೈಲವು ಇದೆ. ಹೌದು, ಎಣ್ಣೆಯು ಹರಿಯುವುದು ನಿಲ್ಲಲು ಕಾರಣ ಎಣ್ಣೆಯ ಮೂಲವು ನಿಂತಿದೆ ಅಥವಾ ಇಲ್ಲವೆಂದಲ್ಲ, ಆದರೆ ಬರಿದಾದ ಪಾತ್ರೆಗಳ ಕೊರತೆಯಿಂದಾಗ
ಎಣ್ಣೆಯ ಹರಿವು ನಿಂತಿತು. ಹೌದು, ಬರಿದಾದ ಪಾತ್ರೆಗಳ ಕೊರತೆಯಿಂದಾಗಿ ಎಣ್ಣೆಯ ಹರಿವು ನಿಂತಿತು. ಆಮೆನ್. ಹೌದು, ಅಲ್ಲಿ ಬರಿದಾದ ಪಾತ್ರೆಗಳ ಕೊರತೆಯು ಉಂಟಾಯಿತು. ಅನೇಕ ಸಲ ಪಾತ್ರೆಗಳು ಮೊದಲೇ ತುಂಬಿರುತ್ತವೆ. ಹೌದು, ಪಾತ್ರೆಗಳು ಬೇಕಾದಷ್ಟು ಇರಬಹುದು, ಆದರೆ ಅವುಗಳು ಮೊದಲೇ ತುಂಬಿಕೊಂಡಿವೆ. ಯಾವುದರಿಂದ ತುಂಬಿಕೊಂಡಿವೆ? ಅನೇಕ ಪ್ರಾಪಂಚಿಕ ವಿಷಯಗಳಿಂದ ತುಂಬಿಕೊಂಡಿದ್ದರಿಂದ ದೇವರ ಅಭಿಷೇಕ ತೈಲಕ್ಕೆ ಅದರೊಳಗೆ ಸ್ಥಳವಿಲ್ಲ. ಸರಿಯಲ್ಲವೇ? ಆಮೆನ್. ಮಲಿನಗೊಂಡ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ನೀವು ತೈಲವನ್ನು ಸುರಿಯುವುದಿಲ್ಲ. ಹಾಗೆ ಹಾಕಿದರೆ ಎಣ್ಣೆಯು ಹಾಳಾಗುತ್ತದೆ. ದೇವರು ಪಾತ್ರೆಗಳನ್ನು ಎದುರು ನೋಡುತ್ತಿದ್ದಾರೆ. ಯಾಕೆಂದರೆ ಆತನ ತೈಲವನ್ನು ಸುರಿಯಲು. ಆಮೆನ್. ತೈಲವನ್ನು ಸುರಿಯುವ ಮೊದಲು ಬಾಗಿಲುಗಳನ್ನು ಮುಚ್ಚಬೇಕು. ಅವರು ಪಾತ್ರೆಗಳ ಜೊತೆಗೆ ಒಳಗಿರಬೇಕು. ಅನೇಕ ಸಲ ಅನೇಕ ಬಾಗಿಲುಗಳು ಪ್ರಪಂಚಕ್ಕೆ ತೆರೆದಿರುವುದರಿಂದ ತೈಲವು ಸುರಿಯಲ್ಪಡುವುದಿಲ್ಲ. ಆಮೆನ್. ನಿಮ್ಮಲ್ಲಿ ಯಾರೆಲ್ಲ ಪಿಜ್ಜಾವನ್ನು ಆರ್ಡರ್ ಮಾಡುತ್ತೀರಿ? ಹೌದು, ಅದನ್ನು ಕಡಿಮೆ ಬೆಲೆಯ ಪೇಪರಿನಿಂದ ತಯಾರಿಸಿದ ಬಾಕ್ಸ್ ಅಲ್ಲಿ ತರುತ್ತಾರೆ. ಆ ಪೆಟ್ಟಿಗೆ ಎಷ್ಟೊಂದು ಕಡಿಮೆ ಬೆಲೆಯದ್ದು ಆಗಿದ್ದರೂ ಸಹ ಪಿಜ್ಜಾವನ್ನು ತರುವ ಹುಡುಗನು ಪಿಜ್ಜಾವನ್ನು ತನ್ನ ಕೈಯಲ್ಲಿ ತಂದರೆ ಅದು ಮೇಲೆ ಕೆಳಗೆ ಆಗಿ ಅದರಲ್ಲಿರುವ ಚೀಸ್ ಮತ್ತು ಇತರ ವಸ್ತುಗಳು ಕೆಳಗೆ ಬೀಳುತ್ತಾ ಇದ್ದರೆ ನೀವು ಆ ಪಿಜ್ಜಾವನ್ನು ತೆಗೆದುಕೊಳ್ಳುತ್ತೀರಾ? ಹೌದು, ಆ ಬಾಕ್ಸಿಗೆ ಒಳ್ಳೆಯ ಬೆಲೆ ಇಲ್ಲದಿದ್ದರೂ ಸಹ ಪಿಜ್ಜಾ ತರಲು ಅದು ಮುಖ್ಯವಾಗಿದೆ. ಹೌದು, ಆ ಬಾಕ್ಸ್ ಕಡಿಮೆ ಬೆಲೆಯದ್ದು ಆಗಿದ್ದರೂ ಸಹ ನಿಮ್ಮ ಪಿಜ್ಜಾ ಶುದ್ಧವಾದ ಒಳ್ಳೆಯ ಬಾಕ್ಸಿನೊಂದಿಗೆ ಬರುವುದು ನಿಮಗೆ ತುಂಬಾ ಅಗತ್ಯವಾಗಿದೆ. ಸರಿಯಲ್ಲವೇ? ಹೌದು, ನಿಮ್ಮ ಪಿಜ್ಜಾ ಒಂದು ಶುದ್ಧವಾದ ಒಳ್ಳೆಯ ಪಾತ್ರೆಯೊಂದಿಗೆ ತರಬೇಕೆಂದು ನೀವು ಬಯಸುವುದಾದರೆ ದೇವರು ತನ್ನ ಅಭಿಷೇಕ ತೈಲವನ್ನು ಸುರಿಯಲು. ಹೌದು, ಇಲ್ಲಿ ಬೆಲೆ ಬಾಳುವಂಥದ್ದು ಪಾತ್ರೆ ಅಲ್ಲ, ಆದರೆ ಅದರೊಳಗಿರುವ ವಸ್ತು. ಆದರೂ ಸಹ ಪಾತ್ರೆಯು ಮುಖ್ಯವಾಗಿದೆ. ಆಮೆನ್. ಸರಿಯಲ್ಲವೇ? ಪಾತ್ರೆಯು ಮುಖ್ಯವಾಗಿದೆ. ನೀವು ಉಪಯೋಗಿಸುವ ಬಟ್ಟಲು ತುಂಬಾ ಬೆಲೆ ಬಾಳುವಂತದ್ದೆಂದು ಅದನ್ನು ಉಪಯೋಗಿಸಿದ ನಂತರ ತೊಳೆದರೆ ಹಾಳಾಗಬಹುದೆಂದು ಹಾಗೆಯೇ ಒಳಗೆ ಇಡುತ್ತೀರಾ? ಮರುದಿನ ಅದೇ ಬಟ್ಟಲನ್ನು ತೆಗೆದು ಅದರಲ್ಲಿ ನಿಮ್ಮ ಆಹಾರವನ್ನು ಹಾಕಿ ಅದನ್ನು ಉಪಯೋಗಿಸುವಿರಾ? ಹೌದು, ನೀವು ಹಾಗೆ ಮಾಡುತ್ತೀರಾ? ನೀವು ಊಟ ಮಾಡಿದ ಆ ಬಟ್ಟಲನ್ನು ತೊಳೆಯದೆ ಪುನಃ ಉಪಯೋಗಿಸಲು ನಿಮಗೆ ಮುಜುಗರ ಉಂಟಾಗುವುದಾದರೆ ಅಥವಾ ಎಂದಿಗೂ ನೀವು ಅದನ್ನು ಉಪಯೋಗಿಸುವುದಿಲ್ಲವಾದರೆ ನೀವು ಬಯಸುತ್ತೀರಾ ದೇವರು ನಿಮ್ಮೊಳಗೆ ಇಟ್ಟ ನಿನ್ನೆಯ ವಿಷಯಗಳ ಮೇಲೆ ಅಭಿಷೇಕ ತೈಲವನ್ನು ಸುರಿಸುತ್ತಾರೆಂದು? ಹೌದು, ನೀವು ನಿನ್ನೆ ಉಪಯೋಗಿಸಿದ ಬಟ್ಟಲಲ್ಲಿದ್ದ ಆಹಾರವು ನಿನ್ನೆಯ ರುಚಿಕರವಾದ ಆಹಾರವಾಗಿದೆ. ಹೌದು, ಆ ಆಹಾರವನ್ನು ತಿಂದ ಮೇಲೆ ನಿಮ್ಮ ಬಟ್ಟಲನ್ನು ಹಾಗೇನೆ ಒಳಗೆ ಇಟ್ಟು ಮರುದಿನ ಅದೇ ಬಟ್ಟಲಲ್ಲಿ ನಿಮ್ಮ ಊಟವನ್ನು ಹಾಕಿ ಅಥವಾ ತಿಂಡಿಯನ್ನು ಹಾಕಿ ನೀವು ತಿನ್ನುತ್ತೀರಾ?
ಆದುದರಿಂದ ನೀವು ಹೇಗೆ ಬಯಸುವುದು? ನಿನ್ನೆ ನೀವು ಉಪಯೋಗಿಸಿದ ವಿಷಯಗಳ ಮೇಲೆ ದೇವರು ತನ್ನ ಅಭಿಷೇಕವನ್ನು ಸುರಿಸಬೇಕೆಂದು? ಹೌದು, ನಾವು ಜೀವಿಸುವ ಈ ಪ್ರಪಂಚವು ತನ್ನಲ್ಲಿರುವ ಮಲಿನತೆಯನ್ನು, ಕಲುಷಿತ ವಿಷಯಗಳನ್ನು ನಮ್ಮ ಮೇಲೆ ಸುರಿಯುತ್ತಾ ಇದೆ. ಅದು ನಮಗೆ ಬೇಕಾಗಿರಲಿ ಅಥವಾ ಬೇಡವಾಗಿರಲಿ, ಅದು ತನ್ನಲ್ಲಿರುವ ಕೊಳೆಯನ್ನು ನಮ್ಮ ಒಳಗೆ ಸುರಿಯುತ್ತಾ ಇರುತ್ತದೆ. ನಮ್ಮ ಪಾತ್ರೆಯು ಶುದ್ಧವಾಗಿ ಇಲ್ಲದಿದ್ದರೆ ನಾವು ಆಹಾರವನ್ನು ಹಾಕಲು ಹಿಂಜರಿತೇವೆ. ಹಾಗಾದರೆ ದೇವರು ತನ್ನ ಅಭಿಷೇಕ ತೈಲವನ್ನು ಸುರಿಯಲು ಎಷ್ಟೊಂದು ಕಾಳಜಿಯಲ್ಲಿರಬೇಕು, ಸರಿಯಲ್ಲವೇ? ಆಮೆನ್. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತದಲ್ಲವೇ? ಹಾಲೆಲೂಯ, ಆಮೆನ್. ಹೌದು, ದೇವರ ವಾಕ್ಯ 2 ತಿಮೋಥೆಯನು ಅಧ್ಯಾಯ 2ರಲ್ಲಿ ಹೇಳಿದೆ, ಒಂದು ದೊಡ್ಡ ಮನೆಯಲ್ಲಿ ಹಲವು ರೀತಿಯ ಪಾತ್ರೆಗಳಿರುತ್ತವೆ. ಹೌದು, ಯಾವ ಉದ್ದೇಶಕ್ಕಾಗಿ ಆ ಪಾತ್ರೆಗಳನ್ನು ಉಪಯೋಗಿಸುತ್ತಾರೆ ಅದು ಅದರ ಬೆಲೆಯನ್ನು ನಿರ್ಧರಿಸುತ್ತದೆ. ಆಮೆನ್. ಕೆಲವೊಂದು ಪಾತ್ರೆಗಳು ಗೌರವಕ್ಕಾಗಿಯೂ ಇನ್ನು ಕೆಲವು ಪಾತ್ರೆಗಳು ಗೌರವಕ್ಕಾಗಿಯೂ ಉಪಯೋಗಿಸುತ್ತಾರೆ. ಆಮೆನ್. ದೇವರ ವಾಕ್ಯ ಮುಂದುವರಿದು ಹೇಳುತ್ತದೆ, ಕೆಲವೊಂದು ಪಾತ್ರೆಗಳು ಕೃಪೆಗಾಗಿಯೂ ಇನ್ನು ಕೆಲವು ಪಾತ್ರೆಗಳು ಕ್ರೋಧಕ್ಕಾಗಿಯೂ ಉಪಯೋಗಿಸುತ್ತಾರೆಂದು. ಆಮೆನ್. ಹೌದು, ಈಗ ನಾವು ಕಲ್ಪಿಸುವ ಒಂದು ಮರದ ಪಾತ್ರೆ ಪವಿತ್ರಾತ್ಮನ ಬೆಂಕಿಯು ಅದರ ಮೇಲೆ ಸುರಿಯಲು ಪ್ರಾರ್ಥಿಸಿದರೆ ಅದರ ಗತಿ ಏನಾದೀತು? ಹೌದು, ಮರದ ಪಾತ್ರೆಯು ಉಪವಾಸ ಪ್ರಾರ್ಥನೆ ಮಾಡಿ, ದೇವರೇ, ನಿಮ್ಮ ಪವಿತ್ರಾತ್ಮನ ಬೆಂಕಿಯನ್ನು ನನ್ನ ಮೇಲೆ ಸುರಿಯಿರಿ, ಮತ್ತು ದೇವರು ಆ ಪ್ರಾರ್ಥನೆಗೆ ಉತ್ತರಿಸಿದರೆ ಆ ಮರದ ಪಾತ್ರೆಯ ಗತಿಯು ಬರೀ ಕೆಂಡವಾಗುತ್ತದೆ, ಬೂದಿಯಾಗಿ ಆಗುತ್ತದೆ, ಮತ್ತು ಜನರು ಅದನ್ನು ತಮ್ಮ ಹಲ್ಲುಗಳನ್ನು ಶುದ್ಧಗೊಳಿಸಲು ಉಪಯೋಗಿಸಬಹುದು, ಸರಿಯಲ್ಲವೇ? ಹೌದು. ಅದೇ ರೀತಿ ಕೆಲವೊಂದು ಪಾತ್ರೆಗಳ ಮೇಲೆ ಪವಿತ್ರಾತ್ಮನ ಬೆಂಕಿ ಸುರಿಯಲ್ಪಟ್ಟರೆ ಅದನ್ನು ನಿಭಾಯಿಸಲು ಆ ಪಾತ್ರೆಗೆ ಬೇಕಾದಷ್ಟು ಶಕ್ತಿ ಇರುವುದಿಲ್ಲ. ಯಾಕೆಂದರೆ ಆ ಪಾತ್ರೆಯ ರಚನೆಯಿಂದಾಗಿ. ಹೌದು, ಬೈಬಲ್ ಹೇಳುತ್ತದೆ, ಆ ಪಾತ್ರೆಗಳು 4 ಬೇರೆ ಬೇರೆ ರೀತಿಯ ರಚನೆಗಳನ್ನು ಹೊಂದಿವೆ ಎಂದು. ಆಮೆನ್. 4 ಬೇರೆ ಬೇರೆ ರೀತಿಯ ಸ್ವಭಾವವನ್ನು ಆ ಪಾತ್ರೆಗಳು ಹೊಂದಿವೆ. ಕೆಲವು ಬಂಗಾರದವುಗಳು, ಕೆಲವು ಬೆಳ್ಳಿಯವುಗಳು, ಕೆಲವು ಮರದ ಮತ್ತು ಕೆಲವು ಮಣ್ಣಿನ ಪಾತ್ರೆಗಳು. ಆಮೆನ್. ಹಾಲೆಲೂಯ. 2 ತಿಮೋಥೆಯನು ಅಧ್ಯಾಯ 2 ವಾಕ್ಯ 20 ಮತ್ತು 21. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಆಮೆನ್. ಇಲ್ಲಿ ಯಾರು ಶುದ್ಧ ಮಾಡಿಕೊಳ್ಳಬೇಕು? ಯಾರು ಆಗಿರಬಹುದು? ಇಲ್ಲಿ ಆ ಅವಕಾಶವು ಪ್ರತಿಯೊಬ್ಬರಿಗೆ ತೆರೆದಿದೆ. ಇದನ್ನು ಯಾವುದೇ ಬೋಧನೆಯಾಗಲಿ, ಶಿಕ್ಷಣವಾಗಲಿ, ತಲೆ ಮೇಲೆ ಕೈಗಳನ್ನು ಇಟ್ಟಾಗಲಿ ಮಾಡುವ ಕಾರ್ಯವಲ್ಲ.
ಆದರೆ ಆ ಪಾತ್ರೆಯೇ ಆರಿಸಿಕೊಳ್ಳಬೇಕು. ನಾನು ಉತ್ತಮವಾದ ಪಾತ್ರೆಯಾಗಲು ಅಥವಾ ಹೀನವಾದ ಪಾತ್ರೆಯಾಗಲು. ಅದನ್ನು ನಿರ್ಧರಿಸುವ ಸೌಲಭ್ಯವು ಯಾರಿಗೆ ಇದೆ? ಆ ಪಾತ್ರೆಗೆ ಇದೆ. ಆ ಪಾತ್ರೆಗೆ ಶಕ್ತಿ ಇದೆ. ಅದು ಅದನ್ನು ಆರಿಸುವ ಸಾಮರ್ಥ್ಯವು ಆ ಪಾತ್ರೆಗೆ ಇದೆ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀನು ನಿರ್ಧರಿಸಬೇಕು, ಒಂದು ಉತ್ತಮ ಪಾತ್ರೆಯಾಗಲು ಅಥವಾ ಹೀನವಾದ ಪಾತ್ರೆಯಾಗಲು. ಆಮೆನ್. ಅದನ್ನು ಯಾರು ನಿರ್ಧರಿಸಬಹುದು? ಆ ಪಾತ್ರೆ ಮಾತ್ರ ಅದನ್ನು ನಿರ್ಧರಿಸಬಹುದು. ಹೌದು, ಯಾರೇ ಆಗಲಿ ಬೋಧಿಸಿ ಅಥವಾ ಶಿಕ್ಷಣವನ್ನು ನೀಡಿ ಹೀನವಾದ ಪಾತ್ರೆಯನ್ನು ಉತ್ತಮವಾದ ಪಾತ್ರೆಯನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. ಆ ಪಾತ್ರೆ ಮಾತ್ರ ಅದನ್ನು ನಿರ್ಧರಿಸಬೇಕು. ಹಾಲೆಲೂಯ. ಆ ಪಾತ್ರೆ ಮಾತ್ರ ತನ್ನನ್ನೇ ಶುದ್ಧಗೊಳಿಸಬೇಕು ಅಥವಾ ಪವಿತ್ರಗೊಳಿಸಬೇಕು. ಹೌದು, ಆ ಪಾತ್ರೆಯು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ನಾನು ಶುದ್ಧಗೊಳ್ಳಬೇಕು, ನಾನು ಉತ್ತಮ ಪಾತ್ರೆ ಆಗಬೇಕು ಮತ್ತು ನನ್ನ ಯಜಮಾನನ ಉಪಯೋಗಕ್ಕೆ ಬರಬೇಕೆಂದು. ಹಾಲೆಲೂಯ. ದೇವರು ಪಾತ್ರೆಗಳನ್ನು ಆಯ್ಕೆ ಮಾಡುವಾಗ ಆತನು ಏನನ್ನು ಎದುರು ನೋಡುತ್ತಾನೆ? ದಾನಿಯೇಲನು ಅಧ್ಯಾಯ 11 ವಾಕ್ಯ 32. ತಮ್ಮ ದೇವರನ್ನು ಅರಿತವರೋ ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಹೌದು, ದೇವರ ವಾಕ್ಯ ಹೇಳುತ್ತದೆ, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ದೇವರ ರಾಜ್ಯಕ್ಕೋಸ್ಕರ ಬಹುಲೂಟಿಯನ್ನು ಮಾಡುತ್ತಾರೆಂದು. ಸರಿಯಲ್ಲವೇ? ಹೌದು, ತಮ್ಮ ದೇವರನ್ನು ಅರಿತವರು. ದೇವರು ಆರಿಸಿಕೊಂಡ ಪಾತ್ರೆಯು ಆತನನ್ನು ಅರಿಯಲು ಬಯಸುತ್ತದೆ. ಆಮೆನ್. ಹಾಲೆಲೂಯ. ಅಪೊಸ್ತಲರ ಕೃತ್ಯ ಅಧ್ಯಾಯ 17 ವಾಕ್ಯ 23. ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆಮೆನ್. ಇಲ್ಲಿ ಪೌಲನು ಅಥೇನೆಯ ಜನರಿಗೆ ಹೇಳುತ್ತಾನೆ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ಇರುವಾಗ ನಾನೊಂದು ಬಲಿಪೀಠವನ್ನು ಕಂಡೆನು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಹೌದು, ಅನೇಕ ಜನರು ತಮಗೆ ತಿಳಿಯದ ದೇವರಿಗೆ ಬಲಿಪೀಠವನ್ನು ಕಟ್ಟುತ್ತಾರೆ. ಅನೇಕ ಜನರು ತಮಗೆ ತಿಳಿಯದ ದೇವರಿಗೆ ಮೊರೆಯನ್ನು ಇಡುತ್ತಾರೆ. ಅನೇಕ ರೀತಿಯ ಆರಾಧನೆಗಳನ್ನು ತಿಳಿಯದ ದೇವರಿಗೆ ಮಾಡುತ್ತಾರೆ. ಹೌದು, ಅನೇಕ ರೀತಿಯ ಆರಾಧನೆಗಳು, ಪ್ರಾರ್ಥನೆಗಳು, ಮೊರೆಯನ್ನು ಒಂದು ತಿಳಿಯದ ದೇವರಲ್ಲಿ ಮಾಡುತ್ತಾರೆ. ಹೌದು, ಪೌಲನು ಹೇಳುತ್ತಾನೆ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ಇರುವಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಹೌದು, ಅನೇಕ ಜನರು ತಾವು ತಿಳಿಯದ ದೇವರಿಗೆ ಬಲಿಪೀಠಗಳನ್ನು ಕಟ್ಟುತ್ತಾರೆ. ದೇವರು ನಮಗೆ ಪವಿತ್ರಾತ್ಮನನ್ನು ನೀಡಿದ್ದಾರೆ, ಆತನ ವಾಕ್ಯವನ್ನು ನೀಡಿದ್ದಾರೆ ಮತ್ತು ಕಲಿಸುವ ಗುರುಗಳನ್ನು ನೀಡಿದ್ದಾರೆ. ನೀವು ಅವರನ್ನು ಉಪಯೋಗಿಸಲು ಸೋತಲ್ಲಿ ನೀವು ತಿಳಿಯದ ದೇವರಿಗೆ ಬಲಿಪೀಠಗಳನ್ನು ಕಟ್ಟುತ್ತೀರಿ. ನಿಮ್ಮ ಆರಾಧನೆಯು ಒಬ್ಬ ತಿಳಿಯದ ದೇವರಿಗೆ ಮಾಡಿದಂತಾಗುತ್ತದೆ. ಸರಿಯಲ್ಲವೇ? ಆಮೆನ್. ವಿಮೋಚನಾ ಕಾಂಡ ಅಧ್ಯಾಯ 3 ದೇವರು ಮೋಸೆಯನ್ನು ಆತನ ಬಳಿಗೆ ಕರೆದಾಗ ಮೋಸೆ ಹೇಳುತ್ತಾನೆ,
ನೀನು ಯಾರೆಂದು ನಾನು ಜನರಿಗೆ ತಿಳಿಸಲಿ? ಆದುದರಿಂದ ನಿನ್ನನ್ನೇ ನನಗೆ ಪ್ರಕಟಿಸು ಅಂದನು. ಆದುದರಿಂದ ಮೊದಲಿಗೆ ಅವನು ಬಯಸುತ್ತಾನೆ ತಾನು ಪ್ರತಿನಿಧಿಸುವ ದೇವರನ್ನು ಅರಿಯಲು. ಆಮೆನ್. ನಾನು ಯಾರನ್ನು ಭೇಟಿ ಆದನೆಂದು ಜನರಿಗೆ ತಿಳಿಸಲಿ? ದೇವರು ಹೇಳುತ್ತಾರೆ, ನಾನು ನಿನ್ನ ಹಿರಿಯರ ಅಬ್ರಹಾಮನ, ಇಸಾಕನ ಮತ್ತು ಯಾಕೋಬನ ದೇವರೆಂದು. ಮತ್ತು ಆತನು ಮುಂದುವರಿಸಿ ಹೇಳುತ್ತಾನೆ, ನಾನು ಇರುವಾತನೆಂಬವನು ಎಂದು ತಿಳಿಸಬೇಕು. ಹೌದು, ದೇವರು ತನ್ನನ್ನೇ ಮೋಸೆಗೆ ಪ್ರಕಟಿಸುತ್ತಾರೆ. ಆಮೆನ್, ಹಾಲೆಲೂಯ. ಯೋಹಾನ ಅಧ್ಯಾಯ 17 ವಾಕ್ಯ 3. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನಿತ್ಯ ಜೀವವು ಯಾವುದು? ಅನೇಕರು ಹೇಳುತ್ತಾರೆ, ನೀವು ಸತ್ತ ಮೇಲೆ ನಿಮಗೆ ನಿತ್ಯ ಜೀವವು ಇರುವುದೆಂದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವವೆಂದು. ಸರಿಯಲ್ಲವೇ? ಆಮೆನ್. ದೇವರನ್ನು, ಯೇಸು ಕ್ರಿಸ್ತನನ್ನು ಅರಿಯುವುದೇ ಕಡ್ಡಾಯವಾದ ವಿಷಯವಾಗಿದೆ. ಒಬ್ಬನೇ ಸತ್ಯ ದೇವರನ್ನು ಅರಿಯಬೇಕು. ಹಾಲೆಲೂಯ. ದೇವರು ಆರಿಸಿಕೊಳ್ಳಲು ಉಪಯೋಗಿಸುವ ಮಾನದಂಡವು, ಯಾರು ಆತನನ್ನು ಅರಿಯಲು ಬಯಸುತ್ತಾರೆ ಅವರನ್ನು ಆತನು ಆರಿಸುತ್ತಾನೆ, ಆತನನ್ನು ಹುಡುಕುವವರನ್ನು. ಹಾಲೆಲೂಯ. ಯೆರೆಮೀಯನ ಗ್ರಂಥ ಅಧ್ಯಾಯ 9 ವಾಕ್ಯ 23 ಮತ್ತು 24. ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವನೆಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಆಮೆನ್. ಹೌದು, ಇಲ್ಲಿ ದೇವರು ತಿಳಿಸುತ್ತಾರೆ, ಜನರು ಯಾವುದಕ್ಕೆ ಹೆಚ್ಚಳ ಪಡಬೇಕೆಂದು. ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನು ಹೆಚ್ಚಳವನ್ನು ಪಡೆಯಲು ಬಯಸುವುದಾದರೆ ಅವನು ಒಂದೇ ಒಂದು ವಿಷಯಕ್ಕೆ ಹೆಚ್ಚಳ ಪಡಬೇಕು. ಅದು ಅವನು ಆತನ ದೇವರನ್ನು ಅರಿತಿದ್ದಾನೆ ಮತ್ತು ತಿಳಿದುಕೊಂಡಿದ್ದಾನೆಂದು. ಆಮೆನ್, ಹಾಲೆಲೂಯ. ಹೌದು, ಎಷ್ಟಾಗಿ ಜನರು ದೇವರನ್ನು ಅರಿಯಲು ಬಯಸುತ್ತಾರೆ, ಅಂತಹ ಜನರನ್ನು ದೇವರು ಹುಡುಕುತ್ತಾರೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನನ್ನು ಅರಿತಿದ್ದೀರಿ ಎಂದು ಹೆಚ್ಚಳ ಪಡಿರಿ, ಅಥವಾ ನೀವು ನನ್ನನ್ನು ತಿಳಿದುಕೊಂಡಿದ್ದೀರಿ ಎಂದು ಹೆಚ್ಚಳ ಪಡಿರಿ. ಆಮೆನ್. ಎಫೆಸದವರಿಗೆ ಅಧ್ಯಾಯ 1 ವಾಕ್ಯ 18. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆಮೆನ್. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನೀವು ಆತನನ್ನು ಅರಿಯುವಂತೆ ಮಾಡಲಿ. ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತಹದೆಂಬುದನ್ನು ತಿಳಿಯಲು. ಆಮೆನ್. ಹೌದು, ನೀವು ನಿಮ್ಮ ಕರೆಯನ್ನು ಅರಿತುಕೊಳ್ಳಬೇಕು, ನಿಮ್ಮ ಉದ್ದೇಶವನ್ನು ಅರಿತುಕೊಳ್ಳಬೇಕು, ನೀವು ಇಲ್ಲಿ ಯಾಕೆ ಇದ್ದೀರಿ ಎಂದು ತಿಳಿದುಕೊಳ್ಳಬೇಕು. ಮತ್ತು ಅದೆಲ್ಲವನ್ನು ನೀವು ತಿಳಿದುಕೊಳ್ಳುವುದು
ದೇವರ ವಾಕ್ಯವೆಂಬ ಕನ್ನಡಿಯ ಮುಖಾಂತರ ಅದನ್ನು ಅರಿತುಕೊಳ್ಳುವಾಗ. ಆಮೆನ್. ಹೌದು, ದೇವರ ವಾಕ್ಯವೆಂಬ ಕನ್ನಡಿಯು ನೀವು ಯಾರೆಂದು ನಿಮಗೆ ತಿಳಿಸುತ್ತದೆ. ನಿಮ್ಮೊಳಗೆ ಆತನು ಏನನ್ನು ಇಟ್ಟಿದ್ದಾನೆ, ನೀವು ಏನನ್ನು ಹೊಂದಿದ್ದೀರಿ, ನೀವು ಯಾಕಾಗಿ ಇಲ್ಲಿ ಇದ್ದೀರಿ, ಆತನಿಗೆ ನಿಮ್ಮಲ್ಲಿರುವ ಉದ್ದೇಶವೇನು, ಅದೆಲ್ಲವೂ ನಿಮಗೆ ತಿಳಿಯುವುದು ದೇವರ ವಾಕ್ಯವೆಂಬ ಕನ್ನಡಿಯ ಮುಖಾಂತರ ನೀವು ನೋಡಿದಾಗ. ಆಮೆನ್. ಹೌದು, ನೀವು ನೋಡಬಹುದಾದ ಅನೇಕ ಕನ್ನಡಿಗಳಿವೆ. ಪ್ರಾಪಂಚಿಕ ಕನ್ನಡಿಗಳು, ಮಾಧ್ಯಮಗಳು ಹೊಂದಿದ ಕನ್ನಡಿಗಳು, ಸಮಾಜದ ಕನ್ನಡಿಗಳು. ಹೌದು, ನೀವು ನೋಡಲು ಅನೇಕ ಕನ್ನಡಿಗಳಿವೆ. ಆದರೆ ನೀವು ದೇವರ ವಾಕ್ಯವೆಂಬ ಕನ್ನಡಿಯ ಮುಖಾಂತರ ಮಾತ್ರ ನೋಡಬೇಕು. ಮಾಧ್ಯಮಗಳ ಕನ್ನಡಿಯು ಒಬ್ಬ ಮೂರ್ಖನನ್ನು ಒಬ್ಬ ಬುದ್ಧಿವಂತನೆಂದು ಕರೆಯಬಹುದು, ಹಾಗೂ ಹಲವು ಜನರು ಹಾಗೆ ಹೇಳಿದ್ದರಿಂದ ಆ ಮನುಷ್ಯನು ಅದನ್ನು ನಂಬಬಹುದು. ನಾವು ಈಗ ಜೀವಿಸುವ ಈ ಸಮಯವು ಗೊಂದಲಮಯವಾದ ಸಮಯವಾಗಿದೆ. ಕೆಲವರಿಗೆ ಅವರದೇ ಆದ ಪರಿಚಯವಿಲ್ಲ, ಅವರದೇ ಪರಿಚಯದ ದಿವಾಳಿಯಾಗಿದೆ. ಯಾಕಾಗಿ ಅವರು ದಿವಾಳಿಯಾಗಿದ್ದಾರೆ? ಯಾಕೆಂದರೆ ಅವರಲ್ಲಿ ನೋಡಲು ದೇವರ ವಾಕ್ಯವೆಂಬ ಕನ್ನಡಿ ಇಲ್ಲ. ಆಮೆನ್. ಹೇಗೆ ಸಾಲಗಾರರು ಆ ವಿಧವೆಯ ಮಕ್ಕಳನ್ನು ದಾಸತ್ವಕ್ಕೆ ಕೊಂಡೊಯ್ಯಲು ಕಾಯುತ್ತಿದ್ದರು, ಅದೇ ರೀತಿ ಈಗಿನ ಈ ಪ್ರಪಂಚವು ಜನರನ್ನು ದಾಸತ್ವಕ್ಕೆ ಕೊಂಡೊಯ್ಯಲು ಬಾಗಿಲ ಬಳಿಯಲ್ಲಿ ಕಾಯುತ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಪರಿಚಯವಿಲ್ಲ, ಅವರ ಉದ್ದೇಶ ಅವರಿಗೆ ತಿಳಿದಿಲ್ಲ. ಯಾಕಾಗಿ ಅವರು ಈ ಪ್ರಪಂಚದಲ್ಲಿ ಇದ್ದಾರೆ ಎಂದು. ಹೌದು, ಅವರು ದಿವಾಳಿಯಾಗಿದ್ದಾರೆ. ಅವರದೇ ಪರಿಚಯದ ಬಗ್ಗೆ ಅವರು ಗಲಿಬಿಲಿಗೊಂಡಿದ್ದಾರೆ. ಯಾಕಾಗಿ ಅವರು ಈ ಪ್ರಪಂಚದಲ್ಲಿ ಇದ್ದಾರೆಂದು. ಅವರ ಸುತ್ತಲಿರುವ ಕನ್ನಡಿ ಎಂಬ ಗೆಳೆಯರಿಂದಾಗಿ ಬರುವ ಗಲಿಬಿಲಿಯ ಸೂಚನೆಗಳು, ಮಾಧ್ಯಮಗಳಿಂದಾಗಿ ಬರುವ ಸೂಚನೆಗಳು ಬೇರೆಯದೇ ಆದ ಚಿತ್ರಣವನ್ನು ನೀಡುತ್ತವೆ. ಆ ಎಲ್ಲ ಸೂಚನೆಗಳು ಸಮಾಜದಿಂದ ಬರುತ್ತವೆ. ಅವರೆಲ್ಲ ಸೂಚನೆಗಳು, ತತ್ವಗಳು, ವಿಷಯಗಳು ಬರುವುದು ಲೌಕಿಕವಾದ ಈ ಪ್ರಪಂಚದಿಂದ. ನೀವು ಮಾಧ್ಯಮಗಳನ್ನು ನೋಡಿದರೆ ಅಲ್ಲಿಂದಲೂ ಬರುತ್ತವೆ. ಆದರೆ ಕನ್ನಡಿ ಎಂಬ ದೇವರ ವಾಕ್ಯದಲ್ಲಿ ಮಾತ್ರ ನಿಮಗೆ ನಿಮ್ಮ ಸರಿಯಾದ ಪರಿಚಯವಾಗುತ್ತದೆ. ಆಮೆನ್. ನೀವು ಏನನ್ನು ಹೊಂದಿದ್ದೀರಿ ಎಂದು ನಿಮಗೆ ತಿಳಿಯುತ್ತದೆ. ನಿಮ್ಮೊಳಗೆ ಏನನ್ನು ಇಟ್ಟಿದ್ದೀರೆಂದು ನೀವು ತಿಳಿದುಕೊಳ್ಳುತ್ತೀರಿ. ಹಾಲೆಲೂಯ. ಯಾಕಾಗಿ ನೀವು ಇಲ್ಲಿದ್ದೀರಿ? ನಿಮ್ಮ ಉದ್ದೇಶವೇನು? ಆಮೆನ್. ಹಾಲೆಲೂಯ. ಮತ್ತಾಯನ ಸುವಾರ್ತೆ ಅಧ್ಯಾಯ 22 ವಾಕ್ಯ 36 ಮತ್ತು 37. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂದ ಆಜ್ಞೆಯೇ ಮುಖ್ಯವಾದುದು ಮತ್ತು ಮೊದಲನೆಯದು. ಆಮೆನ್. ನಿಮ್ಮ ಸ್ವಲ್ಪ ಹೃದಯದಿಂದಲೂ, ಸ್ವಲ್ಪ ಪ್ರಾಣದಿಂದಲೂ, ಸ್ವಲ್ಪ ಬುದ್ಧಿಯಿಂದಲೂ ಅಲ್ಲ, ಆದರೆ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ದೇವರನ್ನು ಪ್ರೀತಿಸಬೇಕು. ಎರಡನೆಯದಾಗಿ, ದೇವರು ನೋಡುವ ಪಾತ್ರೆ ಎಂದರೆ
ಆತನಿಗಾಗಿ ಸಂಪೂರ್ಣವಾಗಿ ಸಮರ್ಪಿಸುವವರನ್ನು, ಹೌದು, ಅವರ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸುವ ಪಾತ್ರೆ, ಅವರ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ. ಆಮೇನ್. ಹೌದು, ಕೆಲವರು ತಮ್ಮ ಹೃದಯದ, ತಮ್ಮ ಪ್ರಾಣದ ಮತ್ತು ಬುದ್ಧಿಯ ಸ್ವಲ್ಪ ಭಾಗವನ್ನು ದೇವರಿಗಾಗಿ ನೀಡುತ್ತಾರೆ. ಅದು ಅವರಿಗೆ ಯಾವುದೇ ಕಷ್ಟಕರವಾದ ವಿಷಯವಲ್ಲ. ಆದರೆ ಸಂಪೂರ್ಣವಾಗಿ ನೀಡುವುದು, ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಬುದ್ಧಿಯಿಂದ ನೀಡುವುದು ಕಷ್ಟಕರವಾದ ವಿಷಯವಾಗಿದೆ. ದೇವರು ಎದುರು ನೋಡುವ ಪಾತ್ರೆಗಳೆಂದರೆ ಆತನನ್ನು ಸಂಪೂರ್ಣವಾಗಿ ಪ್ರೀತಿಸುವ ಪಾತ್ರೆಗಳು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರು ಎದುರು ನೋಡುವ ಪಾತ್ರೆಗಳು ಆತನನ್ನು ಸಂಪೂರ್ಣವಾಗಿ ಪ್ರೀತಿಸುವ ಪಾತ್ರೆಗಳು. ಆಮೆನ್. ಹಾಲೆಲೂಯ. ಹೌದು, ಅವರ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 3 ವಾಕ್ಯ 17. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಎಲ್ಲಾ ಜ್ಞಾನಕ್ಕೂ ಮೀರಿ ಯೇಸುವಿನ ಪ್ರೀತಿಯನ್ನು ಅರಿಯುವುದು. ಹೌದು, ಕೆಲವೊಂದು ವಿಷಯಗಳನ್ನು ಜ್ಞಾನವು ನಿಮಗೆ ನೀಡಬಹುದು, ಆದರೆ ಯೇಸುವಿನ ಭೇಟಿ ಮತ್ತು ಆತನ ಪ್ರೀತಿಯ ಅನುಭವವನ್ನು ಪಡೆಯುವುದು ಮತ್ತು ಆತನಿಂದ ಸಂಪೂರ್ಣವಾಗಿ ತುಂಬಲ್ಪಡಲು ನಿಮಗೆ ಬೇಕಾಗಿರುವುದು ನಿಮ್ಮ ಹೃದಯವು ಯೇಸುವಿನ ಪ್ರೀತಿಯಿಂದ ಹಿಡಿದಿಡಲ್ಪಡುವುದು. ಆಮೆನ್. ಹಾಲೆಲೂಯ. ನಿಮ್ಮ ಪ್ರೀತಿಯ ಪುರಾವೆ ಏನು? ಬೈಬಲ್ ತಿಳಿಸುತ್ತದೆ, ದೇವರ ವಾಕ್ಯದ ಮುಖಾಂತರ ಕೆಲವೊಂದು ಮಾನದಂಡಗಳ ಮೂಲಕ ದೇವರು ನಮ್ಮ ಪ್ರೀತಿಯನ್ನು ಪರಿಶೀಲಿಸುತ್ತಾರೆಂದು. ಆಮೆನ್. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 15 ವಾಕ್ಯ 12. ಇದಲ್ಲದೆ ಅವರು ತಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯೆಹೋವನ ಭಕ್ತರಾಗಿರುವೆವೆಂದು, ತಮ್ಮಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಭಕ್ತಿಯನ್ನು ಬಿಟ್ಟವರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಗಂಡಸರಾಗಲಿ ಹೆಂಗಸರಾಗಲಿ, ಅವರೆಲ್ಲರನ್ನೂ ಕೊಲ್ಲುವೆವೆಂದು ತುತ್ತೂರಿ ಕೊಂಬುಗಳನ್ನು ಉದ್ದಿಸಿ ದೊಡ್ಡ ಆರ್ಭಟದೊಡನೆ ಯೆಹೋವನಿಗೆ ಪ್ರಮಾಣ ಮಾಡಿದರು. ಈ ಪ್ರಮಾಣದ ನಿಮಿತ್ತವಾಗಿ ಯೆಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾವಾಗ ನಾವು ನಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಆತನನ್ನು ಹುಡುಕುತ್ತೇವೆ, ಆತನು ನಮಗೆ ಸಿಗುತ್ತಾನೆಂದು. ಹೌದು, ನಾವು ಆತನನ್ನು ಹುಡುಕುವ ಗಳಿಗೆಯಲ್ಲಿ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ದೇವರ ವಾಕ್ಯ ಹೇಳುತ್ತದೆ, ಅವರು ಆತನನ್ನು ಹುಡುಕುವಾಗ ಅವರು ಆತನನ್ನು ಕಂಡುಕೊಂಡರು ಮತ್ತು ಆತನು ಅವರಿಗೆ ವಿಶ್ರಾಂತಿಯನ್ನು ನೀಡಿದನೆಂದು. ಆಮೆನ್. ಹೌದು, ನಿಮ್ಮ ಮೊದಲ ಆದ್ಯತೆ ಯಾವುದಕ್ಕೆ ಎಂದು ದೇವರು ಪರಿಶೀಲಿಸುತ್ತಾರೆ. ನಂತರ ಆತನು ಪರಿಶೀಲಿಸುವುದು ಯೋಹಾನ ಅಧ್ಯಾಯ 14 ವಾಕ್ಯ 21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಹೌದು, ನಂತರದ ಮಾನದಂಡವು
ಆತನು ಉಪಯೋಗಿಸುವುದು ನೀವು ಆತನ ಆಜ್ಞೆಗಳಿಗೆ ವಿಧೇಯರಾಗುವುದನ್ನು. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಹೌದು, ಆಜ್ಞೆಗಳನ್ನು ಹೊಂದಿಕೊಳ್ಳುವುದು ಪರವಾಗಿಲ್ಲ, ಆದರೆ ಅವುಗಳನ್ನು ಕೈಕೊಂಡು ನಡೆಯುವುದು ಕಷ್ಟದ ವಿಷಯವಾಗಿದೆ, ಸರಿಯಲ್ಲವೇ? ಹೌದು. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 12. ಆದ್ದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡಿರಿ. ಆಮೆನ್. ದೇವರು ನಿಮ್ಮಿಂದ ಏನನ್ನು ಕೇಳಿಕೊಳ್ಳುತ್ತಾರೆ? ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡಿರಿ. ಹೌದು, ನಂತರ ಬರುವುದು ದೇವರ ಸೇವೆಯನ್ನು ಮಾಡುವುದು. ಅದನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಮಾಡಬೇಕು. ಅದನ್ನು ದೇವರು ಹೇಗೆ ಪರಿಶೀಲಿಸುತ್ತಾರೆ? ನಿಮ್ಮ ವಿಧೇಯತೆಯ ಮೂಲಕ, ನಿಮ್ಮ ಪ್ರೀತಿಯ ಮೂಲಕ ಮತ್ತು ನೀವು ನೀಡುವ ಆದ್ಯತೆಯ ಮೂಲಕ. ನಿಮ್ಮ ಮೊದಲ ಆದ್ಯತೆಯು ಯಾವುದಕ್ಕೆ ಎಂದು ದೇವರು ಪರಿಶೀಲಿಸುತ್ತಾರೆ. ಆಮೆನ್. ಲೂಕನ ಸುವಾರ್ತೆ ಅಧ್ಯಾಯ 16 ವಾಕ್ಯ 10. ಅಲ್ಪವಾದುದರಲ್ಲಿ ನಂಬಿಗಸ್ತನಾದವನು ಬಹಳವಾದುದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದುದರಲ್ಲಿ ಅನ್ಯಾಯಗಾರನಾದವನು ಬಹಳವಾದುದರಲ್ಲಿಯೂ ಅನ್ಯಾಯಗಾರನಾಗುವನು. ಆಮೆನ್. ಸ್ವಲ್ಪವಾದುದರಲ್ಲಿ ನಂಬಿಗಸ್ತನಾದವನು ಬಹಳವಾದುದರಲ್ಲಿಯೂ ನಂಬಿಗಸ್ತನಾಗುವನು. ಯಾರಿಗಾದರೂ ಬಹಳವಾದದನ್ನು ನೀಡಬೇಕಾದರೆ ಅವನು ಮೊದಲು ಸ್ವಲ್ಪದರಲ್ಲಿ ನಂಬಿಗಸ್ತನಾಗಬೇಕು. ಹೌದು, ದೇವರು ಇದನ್ನೆಲ್ಲ ನೀಡುವ ಮೊದಲು ಆ ಪಾತ್ರೆಗಳನ್ನು, ಆತನು ಆಯ್ಕೆ ಮಾಡಿದ ಪಾತ್ರೆಗಳನ್ನು ಮೊದಲು ಪರಿಶೀಲಿಸುತ್ತಾನೆ ಮತ್ತು ಪರೀಕ್ಷಿಸುತ್ತಾನೆ. ಅವರು ಸ್ವಲ್ಪದರಲ್ಲಿ ಎಷ್ಟೊಂದು ನಂಬಿಗಸ್ತರಾಗಿರುತ್ತಾರೆ ಎಂದು ಆತನು ಪರಿಶೀಲಿಸುತ್ತಾನೆ. ಅವರು ನಂಬಿಗಸ್ತರೆಂದು ಕಂಡು ಬಂದಲ್ಲಿ ದೇವರು ಅವರಿಗೆ ಬಹಳವಾಗಿ ನೀಡುತ್ತಾರೆ. ಆಮೆನ್, ಹಾಲೆಲೂಯ. ಅಥವಾ ಅವರಿಗೆ ನೀಡಿದ ಆ ಸ್ವಲ್ಪವನ್ನು ಅವರು ನಿರ್ಲಕ್ಷಿಸಿದರೆ, ಅದನ್ನು ಬಿಸಾಡಿದರೆ, ಅವರು ಅವಿಧೇಯರಾಗಿ ಅಪನಂಬಿಕೆ ಉಳ್ಳವರೆಂದು ಕಂಡು ಬಂದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರಲ್ಲಿದ್ದ ಆ ಸ್ವಲ್ಪವನ್ನು ಸಹ ದೇವರು ಹಿಂದೆ ಪಡೆಯುತ್ತಾರೆ. ಆಮೆನ್. ಆತನು ಸ್ವಲ್ಪ ಸ್ವಲ್ಪ ವಿಷಯಗಳಲ್ಲಿ ನಂಬಿಕೆಯನ್ನು ಎದುರು ನೋಡುತ್ತಾನೆ. ಆ ರೀತಿ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ. ಹೌದು, ವಿಧೇಯತೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ. ಆಮೆನ್, ಹಾಲೆಲೂಯ. ಕೀರ್ತನೆ 147 ವಾಕ್ಯ 6. ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ದುಷ್ಟರನ್ನು ನೆಲಕ್ಕೆ ಹತ್ತಿಸಿ ಬಿಡುತ್ತಾನೆ. ಹೌದು, ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ಅವರನ್ನು ಮೇಲಕ್ಕೆ ಎತ್ತುತ್ತಾನೆ. ಹೌದು, ನಂತರದ ದೇವರು ಎದುರು ನೋಡುವ ಪಾತ್ರೆಯು ವಿನಮ್ರವಾದ ಪಾತ್ರೆ. ಹೌದು, ದೇವರಿಂದ ಎತ್ತಲ್ಪಟ್ಟವನು ತನ್ನನ್ನೇ ವಿನಮ್ರಗೊಳಿಸಬೇಕು. ಹಾಲೆಲೂಯ. ದೀನನನ್ನು ಆತನು ಮೇಲಕ್ಕೆ ಎತ್ತುತ್ತಾನೆ, ಸರಿಯಲ್ಲವೇ? ಆಮೆನ್. ಹೌದು, ಆತ್ಮವಿಶ್ವಾಸ ಮತ್ತು
ಹೆಮ್ಮೆ, ಇದರಲ್ಲಿ ವ್ಯತ್ಯಾಸವಿದೆ. ಅನೇಕ ಸಲ ಜನರು ಆತ್ಮವಿಶ್ವಾಸ ಮತ್ತು ಹೆಮ್ಮೆಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದಿಲ್ಲ. ಹೌದು, ಯಾರು ಅವರ ದೇವರನ್ನು ಅರಿತುಕೊಂಡಿರುತ್ತಾರೆ ಅವರು ಆತ್ಮವಿಶ್ವಾಸಿಗಳಾಗಿ ಶಕ್ತಿಯುತರಾಗಿರುತ್ತಾರೆ. ಆತ್ಮವಿಶ್ವಾಸಿಗಳಾಗಿರುವುದು ಒಂದು ವಿಷಯ, ಆದರೆ ಹೆಮ್ಮೆಯಿಂದ ಇರುವುದು ಬೇರೊಂದು ವಿಷಯವಾಗಿದೆ. ಹೌದು, ಅನೇಕ ಸಲ ಜನರು ಆತ್ಮವಿಶ್ವಾಸಿಗಳಾಗಿರುವುದು ಮತ್ತು ಹೆಮ್ಮೆಯಿಂದ ಇರುವುದು ಎರಡಕ್ಕೂ ವ್ಯತ್ಯಾಸವನ್ನು ತಿಳಿದಿರುವುದಿಲ್ಲ. ಇದರ ನಡುವೆ ಎಳೆಯಂತಹ ಸಪೂರ ಗಡಿಯಿದೆ. ಹಾಗೂ ಜನರು ಆತ್ಮವಿಶ್ವಾಸದ ರಕ್ಷಣೆಯಲ್ಲಿ ನಿಜವಾಗಿಯೂ ಅವರು ಗರ್ವಿಗಳಾಗಿರುತ್ತಾರೆ ಮತ್ತು ಜನರದನ್ನು ಅರಿತುಕೊಳ್ಳುವುದಿಲ್ಲ. ಅವರು ನಿಜವಾಗಿಯೂ ಅದು ಆತ್ಮವಿಶ್ವಾಸವೆಂದು ನಂಬುತ್ತಾರೆ. ಸರಿಯಲ್ಲವೇ? ಶ್ರೇಷ್ಠರಾಗಿಯೂ ಸಹ ವಿನಮ್ರತೆಯಿಂದ ಇರುವುದು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ. ಹೌದು, ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಿದರೂ ಸಹ ವಿನಮ್ರರಾಗಿರಲು ಕಲಿಯಿರಿ. ಶ್ರೇಷ್ಠರಾದರೂ ಸಹ ವಿನಮ್ರತೆಯಿಂದ ಇರಲು ಕಲಿಯಿರಿ. ಆಮೆನ್. ಆವಾಗ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತಲು ಆಯ್ಕೆ ಮಾಡುತ್ತಾರೆ. ನಿಮ್ಮನ್ನು ಒಂದು ಪಾತ್ರೆಯಾಗಿ ಉಪಯೋಗಿಸುತ್ತಾರೆ. ಹೌದು, ಉತ್ತಮವಾದ ಪಾತ್ರೆ ಮತ್ತು ಹೀನವಾದ ಪಾತ್ರೆ. ಅದನ್ನು ಯಾರು ಆಯ್ಕೆ ಮಾಡುವುದು? ಪಾತ್ರೆಯೇ ಅದನ್ನು ಆಯ್ಕೆ ಮಾಡುವುದು. ದೇವರು ಯಾವುದೇ ಮನುಷ್ಯನ ಆಯ್ಕೆಯನ್ನು, ಇಚ್ಛೆಯನ್ನು ಅತಿಕ್ರಮಿಸುವುದಿಲ್ಲ. ದೇವರು ಅದರ ಆಯ್ಕೆಯನ್ನು ಪಾತ್ರೆಗೆ ನೀಡಿದ್ದಾರೆ. ಆ ಪಾತ್ರೆಯು ಒಂದು ಉತ್ತಮವಾದ ಪಾತ್ರೆ ಅಥವಾ ಹೀನವಾದ ಪಾತ್ರೆ ಆಗಲು. ಆಮೆನ್. ಹೌದು, ಒಂದು ಕಾಲದಲ್ಲಿ ಇದ್ದ ಆ ಕವಚವು ಅಥವಾ ಹೊದಿಕೆಯು ಈಗಲೂ ಇದೆ. ಹೌದು, ಒಂದು ಕಾಲದಲ್ಲಿ ಮನುಷ್ಯರ ಮೇಲೆ ಇದ್ದ ಹೊದಿಕೆಯು ಈಗಲೂ ಇದೆ. ಆ ಹೊದಿಕೆಯನ್ನು ಹೊಂದಲು ಮತ್ತು ಅದನ್ನು ಆಕರ್ಷಿಸಲು ಎತ್ತರ ಮಟ್ಟದ ಪವಿತ್ರತೆಯ ಅಗತ್ಯವಿದೆ. ಸರಿಯಲ್ಲವೇ? ಹೌದು. ಸ್ನಾನಿಕನಾದ ಯೆಹೋವನನು ಬಂದಾಗ ಅವನ ಮೇಲೆ ಎಲೀಷನ ಹೊದಿಕೆ ಇತ್ತು. ಅವನಿಗೆ ಒಂದು ಹೊಸತಾದ ಬೇರೆಯದೇ ಆದ ಹೊದಿಕೆ ಸಿಗಲಿಲ್ಲ. ಹೌದು, ಎಲೀಷನ ಮೇಲಿದ್ದ ಅದೇ ಪವಿತ್ರಾತ್ಮನು ಸ್ನಾನಿಕ ಯೆಹೋವನ ಮೇಲೆ ಇತ್ತು. ಆಮೆನ್. ಹಾಲೆಲೂಯ. ಹೌದು, ಒಮ್ಮೆ ಅಸ್ತಿತ್ವದಲ್ಲಿದ್ದ ಹೊದಿಕೆಯು ಈಗಲೂ ಇದೆ. ಆದರೆ ಅದನ್ನು ಹೊಂದಲು ನೀವು ನಿಮ್ಮ ಹೃದಯ, ನಿಮ್ಮ ಮನಸ್ಸು ಮತ್ತು ನಿಮ್ಮ ನಡತೆಯಲ್ಲಿ ಅದನ್ನು ಆಕರ್ಷಿಸಬೇಕು. ಅದಕ್ಕೋಸ್ಕರ ಪಾತ್ರೆಗಳು ಪವಿತ್ರವಾಗಿರಬೇಕು ಮತ್ತು ಆ ಹೊದಿಕೆಗೆ ಸರಿ ಹೊಂದುವಂತಿರಬೇಕು. ಹೇಗೆ ದೈವಿಕವಾದ ಹೊದಿಕೆಗಳಿವೆ, ಅದೇ ರೀತಿ ಸೈತಾನನ ಹೊದಿಕೆಗಳು ಇವೆ. ಹೇಗೆ ದಾವೀದನ ಹೊದಿಕೆಗಳಿವೆ, ಅದೇ ರೀತಿ ಗೋಲಿಯಾತನ ಹೊದಿಕೆಗಳು ಇವೆ. ಹೇಗೆ ಎಲೀಷನ ಹೊದಿಕೆ ಇದೆ, ಅದೇ ರೀತಿ ಅಹಾಬ ಮತ್ತು ಇಜಬೆಲಳ ಹೊದಿಕೆಗಳು ಇವೆ. ಅಪೊಸ್ತಲರ ಮೇಲಿದ್ದ ಹೊದಿಕೆಯಂತೆ ಸ್ಕೇವನ ಮಕ್ಕಳ ಮೇಲೆ ಇದ್ದ ಹಾಗೂ ಅನಾನ್ಯ ಸಫೀರಳ ಮೇಲೆ ಇದ್ದ ಹೊದಿಕೆಗಳು ಇವೆ. ದೇಮಾಸನ ಮೇಲಿದ್ದ ಹೊದಿಕೆಯು ಸಹ ಇದೆ. ಅಂತಹ ಬೇರೆ ಹಲವು ಹೊದಿಕೆಗಳು ಇವೆ. ಮನುಷ್ಯನು ಅವನೊಳಗೆ ರಚಿಸುವ ಮಾದರಿಯು ಅವನ ಹೃದಯ ಮತ್ತು ಅವನ ಮನಸ್ಥಿತಿಯಲ್ಲಿ ಆ ಹೊದಿಕೆಗಳನ್ನು ಆಕರ್ಷಿಸುತ್ತವೆ.
ಆಮೇನ್. ಹೌದು, ಅವರೊಳಗಿದ್ದ ಆ ಮಾದರಿಯು ಆ ಹೊದಿಕೆಗಳನ್ನು ಸೆಳೆಯುತ್ತವೆ. ನಿಮ್ಮ ಪವಿತ್ರತೆಯ ಹಂತ, ನಿಮ್ಮ ವಿಧೇಯತೆಯ ಹಂತ, ನಿಮ್ಮನ್ನೇ ಒಪ್ಪಿಸಿಕೊಳ್ಳುವ ರೀತಿ, ನಿಮ್ಮ ಸಮರ್ಪಣೆ, ಇದೆಲ್ಲವೂ ಮುಖ್ಯವಾಗಿದೆ. ಆಮೇನ್. ಹೌದು, ಆ ರೀತಿಯ ನಿಮ್ಮ ನಡತೆಯು ನೀವು ಯಾವ ರೀತಿಯ ಹೊದಿಕೆಯನ್ನು ಆಕರ್ಷಿಸ್ತೀರಿ ಎಂದು ತಿಳಿಯುತ್ತದೆ. ಮೊತ್ತ ಮೊದಲ ಸಭೆಗಳಲ್ಲಿ ದೇಮಾಸನು ಪೌಲನ ಜೊತೆಗೆ ಇದ್ದವನು, ಆದರೆ ಅವನು ಬೇರೆ ಹೊದಿಕೆಯನ್ನು ಆಯ್ಕೆ ಮಾಡಿದನು ಅಥವಾ ಅವನು ಅವನ ಸುತ್ತಲೂ ಉಂಟು ಮಾಡಿದ ವಾತಾವರಣವು ಬೇರೆಯೇ ಹೊದಿಕೆಯನ್ನು ಆಕರ್ಷಿಸಿತು. ಸ್ಕೇವನ ಮಕ್ಕಳು ಸಹ ಮೊತ್ತ ಮೊದಲ ಸಭೆಗಳಲ್ಲಿ ಇದ್ದರೂ ಸಹ ಅವರು ಬೇರೆಯೇ ಹೊದಿಕೆಗಳನ್ನು ಆಕರ್ಷಿಸಿದರು. ಅನಾನಿಯ ಮತ್ತು ಸಫೀರ ಅವರು ಸಭೆಯ ಒಳಗಿದ್ದವರು, ಅವರು ಸಹ ಬೇರೆಯೇ ಹೊದಿಕೆಗಳನ್ನು ಆಕರ್ಷಿಸಿದರು. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನು ತನ್ನೊಳಗಿನ ರಚನೆಯಿಂದ ಕೆಲವೊಂದು ಹೊದಿಕೆಗಳನ್ನು ತಮ್ಮ ಕಡೆಗೆ ಸೆಳೆಯುತ್ತಾರೆ. ಆಮೇನ್. ಒಂದು ಕಾಲದಲ್ಲಿದ್ದ ಹೊದಿಕೆಗಳು ಇನ್ನೂ ಉಳಿದಿವೆ. ಯಾವ ಮನುಷ್ಯನು ಸಹ ಅವುಗಳನ್ನು ತಮ್ಮ ಕಡೆಗೆ ಸೆಳೆಯಬಹುದು. ನಿಮ್ಮೊಳಗಿದ್ದ ರಚನೆಯ ಪ್ರಕಾರ, ನಿಮ್ಮ ಸುತ್ತಲೂ ನೀವು ಸೃಷ್ಟಿಸಿದ ವಾತಾವರಣದ ಪ್ರಕಾರ ಆ ಹೊದಿಕೆಗಳು ನಿಮ್ಮ ಕಡೆಗೆ ಸೆಳೆಯಲ್ಪಡುತ್ತವೆ. ಆಮೇನ್. ಹೌದು, ಅದು ಒಳ್ಳೆಯ ಸುದ್ದಿಯೂ ಕೆಟ್ಟ ಸುದ್ದಿಯೂ ಹೌದು. ಆ ಮಾದರಿಗಳನ್ನು ನೋಡಿರಿ, ಆತ್ಮಗಳನ್ನು ನೋಡಿರಿ, ಅವುಗಳು ಹಿಂಬಾಲಿಸುವುದನ್ನು ನೋಡಿರಿ. ಇಲ್ಲಿ ಎಲೀಷನ ಹೊದಿಕೆಯು ಕಾಣಿಸಿಕೊಂಡಿತು, ಅಲ್ಲಿ ಇಸಬೆಲಳ ಹೊದಿಕೆಯು ಕಾಣಿಸಿಕೊಂಡಿತು. ಹೌದು, ನಕಲು ಹೊದಿಕೆಯು ಅಲ್ಲಿಂದಲ್ಲಿಗೆನೆ ಕೂಡಲೇ ಅದಕ್ಕೆ ಬೇಕಾದ ಪಾತ್ರೆಯನ್ನು ಸಿದ್ಧ ಮಾಡಿತು. ಹೌದು, ಎಲ್ಲಿ ದಾವೀದನ ಹೊದಿಕೆಯು ಬಂತು, ಗೋಲಿಯಾತನ ಹೊದಿಕೆಯು ಮೇಲಕ್ಕೆ ಬಂತು. ಶತ್ರು ಗೋಲಿಯಾತನನ್ನು ಸಿದ್ಧ ಮಾಡಿತು, ಸರಿಯಲ್ಲವೇ? ಆಮೇನ್. ಹೌದು, ಎಲ್ಲಿ ದೈವಿಕ ಹೊದಿಕೆಗಳು ಇರುತ್ತವೆ ಅಲ್ಲಿ ನಕಲು ಹೊದಿಕೆಗಳು ಸಹ ಸಿದ್ಧವಾಗುತ್ತವೆ. ಆಮೇನ್. ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕನಾದ ಯೆಹೋವನ ಮೇಲೆ ಎಲೀಷನ ಹೊದಿಕೆಯು ಇದ್ದ ಹಾಗೆ ಹೆರೋದಿಯಳ ಮಗಳ ಮೇಲೆ ಇಸಬೆಲ್ಲಳ ಹೊದಿಕೆ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ಇಸಬೆಲ್ಲಳು ಎಲೀಷನಿಗೆ ಹೇಳುತ್ತಾಳೆ, ನೀನು ನನ್ನ ಪ್ರವಾದಿಗಳಿಗೆ ಮಾಡಿದ ಹಾಗೆ ನಾನು ನಿನಗೆ ಮಾಡುತ್ತೇನೆಂದು. ಅದನ್ನು ಆ ಹೊದಿಕೆಯು, ಆ ಆತ್ಮವು ಹೆರೋದ್ಯಳ ಮಗಳ ರೂಪದಲ್ಲಿ ಸ್ನಾನಿಕ ಯೆಹೋವನ ತಲೆಯನ್ನು ಬೇಡಿತು ಮತ್ತು ಆ ವಾಗ್ದಾನವನ್ನು ಸಂಪೂರ್ಣಗೊಳಿಸಿತು. ಇದೊಂದು ಉದಾಹರಣೆ ಹೇಗೆ ಆ ಹೊದಿಕೆಗಳು ಇನ್ನೂ ಉಳಿದಿವೆ ಎಂಬುದಕ್ಕಾಗಿ. ಆಮೇನ್. ಹಾಲೆಲೂಯ. ಹೌದು, ಒಂದು ಪಾತ್ರೆಯು ಆಯ್ಕೆ ಮಾಡಲು ಸಮರ್ಥವಾಗಿದೆ, ಉತ್ತಮವಾದ ಪಾತ್ರೆ ಅಥವಾ ಹೀನವಾದ ಪಾತ್ರೆಯಾಗಲು. ಯಾರು ತನ್ನನ್ನೇ ಶುದ್ಧೀಕರಿಸಿ ತನ್ನನ್ನೇ ಬೇರ್ಪಡಿಸಿ ಪರಿವರ್ತನೆಗೊಳ್ಳುತ್ತಾರೆ ಅವರು ಉತ್ತಮವಾದ ಪಾತ್ರೆಯಾಗಲು ಆಯ್ಕೆಯನ್ನು ಮಾಡಿರುತ್ತಾರೆ. ಯಜಮಾನನು ಪಾತ್ರೆಗಳಿಗಾಗಿ ಎದುರು ನೋಡುತ್ತಾನೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಯಜಮಾನನು ಪಾತ್ರೆಗಳಿಗಾಗಿ ಎದುರು ನೋಡುತ್ತಾನೆ. ಶುದ್ಧ ಮತ್ತು ಬರಿದಾದ ಪಾತ್ರೆಗಳು ಆತನಿಗೋಸ್ಕರ ಸಂಪೂರ್ಣವಾಗಿ ಸಮರ್ಪಿತವಾದವುಗಳು. ಆತನನ್ನು ಹುಡುಕುವ ಪಾತ್ರೆಗಳು ಆತನಿಗೋಸ್ಕರ ಲಭ್ಯವಾಗಿರುವ ಪಾತ್ರೆಗಳು. ಆಮೇನ್. ಹಾಲೆಲೂಯ. ಸ್ತೋತ್ರ ಯೇಸುವೆ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ
ಕೃತಜ್ಞತೆಯನ್ನು ಸ್ತೋತ್ರವನ್ನು ಸಲ್ಲಿಸುವ. ಹಾಲೆಲೂಯ. Every life in this place, Lord, we bring them under your blood and lordship. And we speak forth for a fresh fire within their hearts, Lord. May the hearts burn with love for thee, Lord, for your presence, Lord. A fresh longing within their soul, Lord, to seek after thee, Lord. Your presence, Lord. As your people step out of this place, Father, we pray that let your fire to continue to burn within every heart and every life, Lord. Let that fire cause them to rise up for thy glory, Lord. To be as vessels of glory and honor for thee, Lord. To shine in the midst of darkness, Lord. To draw lives to your kingdom, Lord. Every life in this place, we bring them under your blood and lordship. We seal them by your blood, Lord. Continue to uphold them by the power of your Spirit, Lord. Cause your glory to rest upon them. Let your right hand to be over every life, Lord. Continue to build them up, Father. Continue to strengthen them up. Continue to transform every life for your glory. May them be glory carriers for thee, Lord. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.